ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಮೊದಲಾಗುತ್ತೋ ಅಥವಾ TET 2026 ನೋಟಿಫಿಕೇಷನ್ ಮೊದಲಾಗುತ್ತೋ ಅನ್ನೋಂಥದ್ರ ಬಗ್ಗೆ ಒಂದಷ್ಟು ಡಿಸ್ಕಸನ್ನು ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಅನೇಕ ಜನರಿಗೆ ಗೊಂದಲ ಇರ್ಬೋದು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಆಗುತ್ತೋ ಅಥವಾ TETಯ ನೋಟಿಫಿಕೇಷನ್ ಫಸ್ಟ್ ಆಗುತ್ತೋ ಅನ್ನುವಂಥ ವಿಚಾರ ನೀವು ನನ್ನ ಈ ಹಿಂದಿನ ವಿಡಿಯೋಗಳಿಗೆ ನೀವು ಕಮೆಂಟ್ ಮಾಡ್ತಾಯಿದ್ರಿ. ನಾನು ಅದಕ್ಕೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದಾಗ್ಯೂ ಕೂಡ ಹಲವಾರು ಪ್ರಶ್ನೆಗಳು ಇದರ ಆಧಾರದ ಮೇಲೆ ಬಂದಿರುತ್ತವೆ. ಆ ಕಾರಣದಿಂದಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಇದು ಯಾವುದೂ ಕೂಡ ಇಲಾಖೆಯ ಅಧಿಕೃತವಾದಂಥ ಮಾಹಿತಿ ಅಲ್ಲ. ಇದು ಕೇವಲ ನಮ್ಮೆಲ್ಲರ ಅಭಿಪ್ರಾಯ. ಅಂದರೆ ಈ ಸದ್ಯದ ಬೆಳವಣಿಗೆಯನ್ನು ನೋಡ್ತಾ ವಿಶ್ಲೇಷಣೆ ಮಾಡೋದಾದರೆ ಅದರ ಮೇಲೆ ನಾನು ನೀಡುವಂಥ ಒಂದಷ್ಟು ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿರುತ್ತೆ ವಿನಃ ಇದ್ಯಾವುದು ಕೂಡ ಇಲಾಖೆಯ ಅಧಿಕೃತವಾದಂಥ ಮಾಹಿತಿ ಅಲ್ಲ. ಹಂಗಂತೇಳಿ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಬಹುತೇಕ ಏನು ನಡೀಬಹುದು ಅನ್ನುವಂಥದ್ರ ಬಗ್ಗೆ ನಾನಿಲ್ಲಿ ಹೇಳ್ತಿರುವಂಥದ್ದು. ನೋಡಿ, ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ ಮಾಡಬೇಕು ಅಂದರೆ ಮೊದಲು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆ ಅನುಮೋದನೆ ಸಿಗಬೇಕಾಗಿತ್ತು. ಆದರೆ 2026 ಏನು ಜನವರಿ 23ರಂದು ಒಬ್ಬರು ಶಿಕ್ಷಣ ಇಲಾಖೆಗೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಒಂದು ಮಾಹಿತಿಯನ್ನು ಕೇಳಿದರು. ಏನಂದರೆ, ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ನೀವು ಸಿದ್ಧತೆಯನ್ನು ನಡೆಸಿದರೆ ಎಷ್ಟು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತೀರಿ, ಅದನ್ನು ಅಂಕಿ ಅಂಶಗಳ ಸಮೇತ ನೀಡಬೇಕು ಅಂತ ಅವ್ರು ಕೇಳಿದರು. ಆದರೆ ಅದಕ್ಕೆ ಉತ್ತರಿಸಿದಂಥ ಇಲಾಖೆದವರು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಆರ್ಥಿಕ ಇಲಾಖೆಯ ಅನುಮೋದನೆ ಸಿಕ್ಕಿಲ್ಲ ಅಂಥೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿಲ್ಲ ಅಂತಂದರೆ ಅದರ ಅರ್ಥ ಇಷ್ಟೇ ಹುದ್ದೆಗಳಿಗೆ ಅಂಥೇಳಿ ಈಗ ನೇಮಕಾತಿದು ಖಾತ್ರಿ ಇಲ್ಲ. ಅಂದರೆ ಬಹುತೇಕ ಸದನದಲ್ಲಿ ಹೇಳಿದ್ದಾರೆ ಏನಂದರೆ HKK 5267. ಸೊ ಇದು ಫೈನಲ್, ಇದರಲ್ಲಿ ಏನು ಡೌಟೇ ಬೇಡ. ಬಟ್ ನಾನೀಗ ಹೇಳ್ತಾ ಇರುವಂಥದ್ದು HKಗೆ ಸಂಬಂಧಿಸಿದಂತೆ. ಅಂದರೆ HK ಅಂದರೆ ನಮ್ಮ ಬೆಳಗಾವಿ ವಿಭಾಗ ಆಗಿರ್ಬೋದು, ಮೈಸೂರು ವಿಭಾಗ ಆಗಿರ್ಬೋದು ಹಾಗೂ ಬೆಂಗಳೂರು ವಿಭಾಗ ಆಗಿರ್ಬೋದು. ಒಟ್ಟು 3 ವಿಭಾಗಗಳ ನಡುವೆ ಅಂದರೆ ಎಷ್ಟು ಹುದ್ದೆಗಳು ಇವೆ, ಅಂದರೆ PST ಎಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡ್ತಾರೆ, GPT ಎಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡ್ತಾರೆ ಹಾಗೂ HSTR ಎಷ್ಟು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹುದ್ದೆಗಳ ಸಂಖ್ಯೆಯನ್ನು ನೀಡಿಲ್ಲ. ಸೊ ಅವ್ರು ಏನು ಹೇಳಿದ್ದಾರೆ ಅಂದರೆ, ಪ್ರೌಢಶಾಲೆದ್ದನ್ನು ಅವರು ಅದರಲ್ಲಿ ಕೊಟ್ಟಿಲ್ಲ. ಜಸ್ಟ್ ಏನೆಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಇಂತಿಷ್ಟೇ ಹುದ್ದೆಗಳಿಗೆ ಅಂತೇಳಿ ಇದುವರೆಗೂ ಕೂಡ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿಲ್ಲ ಅಂಥೇಳಿ ಮಾಹಿತಿಯನ್ನು 2026 ಜನವರಿ 23ರಂದು ಉತ್ತರವನ್ನು ಅವರು ನೀಡಿರ್ತಕ್ಕಂಥದ್ದು. ಅಂದರೆ ಇಲಾಖೆದವರು. ಸೊ ಹಾಗಾಗಿ ಅಲ್ಲಿ ಬರೀ ಪ್ರಾಥಮಿಕ ಅಂತ ಉಲ್ಲೇಖ ಮಾಡಿರೋದ್ರಿಂದ PST ಮತ್ತು GPT ಆಯಿತು. ಆದರೆ ಪ್ರೌಢಶಾಲಾ ಶಿಕ್ಷಕರದ್ದು ಮಾಹಿತಿ ಇನ್ನೂ ಸ್ಪಷ್ಟವಾಗಬೇಕಾಗಿದೆ. ಬಹುತೇಕ ಮುಂದಿನ ದಿನಗಳಲ್ಲಿ ಅದು ಸ್ಪಷ್ಟ ಆಗುತ್ತೆ. ಆ ಕಾರಣದಿಂದಾಗಿ ಇಲ್ಲೇನಾಗುತ್ತೆ ಅಂದರೆ, ಶಿಕ್ಷಕರ ನೇಮಕಾತಿ ಆಗಬೇಕು ಅಂದರೆ ಮೊದಲು ಆರ್ಥಿಕ ಇಲಾಖೆಯ ಅನುಮತಿ ಸಿಗಬೇಕು ಒಂದು. ಇನ್ನೊಂದು ಏನು ಅಂತಂದರೆ, ಫೆಬ್ರವರಿ 12ರಂದು ಮೀಸಲಾತಿಗೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ಅದು ಮಾರ್ಚ್ 2ನೇ ತಾರೀಕಿಗೆ ಮುಂದೂಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಅಂದರೆ ನಿಮಗೆಷ್ಟು ಮಾಹಿತಿ ಇದೆಯೋ ನನಗೂ ಕೂಡ ಅಷ್ಟೇ ಮಾಹಿತಿ ಇರತಕ್ಕಂಥದ್ದು ಮೀಸಲಾತಿ ವಿಚಾರದಲ್ಲಿ. ಹಾಗೆ ನೋಡಿ, ಒಂದು ಹಣಕಾಸು ಇಲಾಖೆದ್ದು, ಇನ್ನೊಂದು ಮೀಸಲಾತಿ ವಿಚಾರದ್ದು. ಅಂದರೆ ಆರ್ಥಿಕ ಇಲಾಖೆ ಮತ್ತು ಮೀಸಲಾತಿ ಎರಡೂ ವಿಚಾರಗಳಿಂದಾಗಿ ಅವೆರಡೂ ಇನ್ನೂ ಕ್ಲಿಯರ್ ಆಗಿಲ್ಲ. ಸೊ ಆ ಕಾರಣದಿಂದಾಗಿ ನೋಟಿಫಿಕೇಷನ್ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾದರೆ ಇದರ ನಡುವೆ ಏನಾದರೂ TET ಆಗ್ಬೋದಾ ಅಂತ. ಅಂದರೆ ನೋಡಿ, TET ಈಗಾಗಲೇ 2025ರಲ್ಲಿ ಆಗಿತ್ತು. 2026 TET ನೋಟಿಫಿಕೇಷನ್ ಆಗ್ಬೋದಾ ಅಂತಂದರೆ ನೋಡಿ, CET ಏನು ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಏನಾದರೂ ಲೇಟ್ ಆದರೆ ಖಂಡಿತವಾಗಲೂ TET ನೋಟಿಫಿಕೇಷನ್ ಆಗೇ ಆಗುತ್ತೆ. ಅದು ಗೊಂದಲನೇ ಬೇಡ. ಬಹುತೇಕ ಒಂದು ವೇಳೆ ಏನಾದರೂ ಮೇ ಜೂನ್ವರೆಗೂ ಅಥವಾ ಜುಲೈವರೆಗೂ ಏನಾದರೂ ಈ ಒಂದು ಶಿಕ್ಷಕರ ನೇಮಕಾತಿಯ ನೋಟಿಫಿಕೇಷನ್ ಆಗಲಿಲ್ಲ ಅಂತಂದರೆ ಖಂಡಿತವಾಗಲೂ ಈ ಒಂದು TET ನೋಟಿಫಿಕೇಷನ್ ಆಗೇ ಆಗುತ್ತೆ. ಯಾಕಂದರೆ ವರ್ಷದಲ್ಲಿ 2 ಬಾರಿ TETಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಬಟ್ 2 ಬಾರಿ ಆಗಿಲ್ಲ ಅಂತಂದ್ರೂ ಕೂಡ ಕಾರಣಾಂತರಗಳಿಂದ ಅಥವಾ ಕೆಲಸದ ಒತ್ತಡದಲ್ಲಿ ಹೀಗೆ ಹಲವಾರು ಕಾರಣಕ್ಕೆ ವರ್ಷಕ್ಕೆ 2 ಬಾರಿ ಮಾಡಿಲ್ಲ ಅಂದ್ರೂ ಕೂಡ 1 ಬಾರಿ ಆದರೂ TETಯನ್ನು ನಡೆಸಬೇಕಾಗುತ್ತೆ. ಬಹುತೇಕ ಇಷ್ಟರೊಳಗಡೆ ಏನಾದರೂ ಮೀಸಲಾತಿ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕೂಡ ಕೇಸ್ ಕ್ಲಿಯರ್ ಆಯಿತು ಅಂದರೆ, ಜೊತೆಗೆ ಇನ್ನೊಂದು ಕಾರಣ ಏನು ಅಂತಂದರೆ, ಆರ್ಥಿಕ ಇಲಾಖೆ ಏನಾದರೂ ಇಂತಿಷ್ಟೇ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಟ್ರೆ ಅಂತ ಅನುಮತಿಯನ್ನು ಕೊಟ್ಟರೆ ಈ ಎರಡೂ ವಿಚಾರ ಕ್ಲಿಯರ್ ಆಯಿತು ಅಂದರೆ ಶಿಕ್ಷಕರ ನೇಮಕಾತಿ ಆಗುತ್ತೆ.
ಇವೆರಡು ಮತ್ತು ಆನಂತರ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟ ತಕ್ಷಣವೇ ನೋಟಿಫಿಕೇಷನ್ ಆಗುತ್ತಾ ಅಂದರೆ ಅಲ್ಲಿ ಮತ್ತೆ ಈಗ ಉದಾಹರಣೆಗೆ ನಾನ್ ಎಚ್ ಕೆ ಭಾಗಕ್ಕೆ 5,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಇತ್ತೀಚೆಗೆ ಶಿಕ್ಷಣ ಸಚಿವರು ಸದನದಲ್ಲಿ ಉತ್ತರವನ್ನು ನೀಡಿದರು. ಅಂದರೆ ಎಚ್ ಕೆ ಭಾಗಕ್ಕೆ 5,267, ನಾನ್ ಎಚ್ ಕೆ ಭಾಗಕ್ಕೆ 5,000, ಒಟ್ಟಾರೆಯಾಗಿ 10,267 ಹುದ್ದೆಗಳನ್ನು ನೇಮಕಾತಿ ಮಾಡ್ತೀವಿ ಅಂತ ಹೇಳಿದರು. ಈಗ 5,000 ಹುದ್ದೆಗಳು ಅಂತಂದರೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಮಾಡೋದಕ್ಕಾಗತ್ತಾ ಅಂದರೆ ಅದನ್ನೇನು ಮಾಡಬೇಕು, ಮೈಸೂರು ವಿಭಾಗ, ಬೆಂಗಳೂರು ವಿಭಾಗ ಹಾಗೂ ಬೆಳಗಾವಿ ವಿಭಾಗ 3 ವಿಭಾಗಕ್ಕೆ ಮೊದಲು ಹುದ್ದೆಗಳನ್ನು ಹಂಚಿಕೆ ಮಾಡಬೇಕು. ಆನಂತರ ಅಲ್ಲಿ ಹಂಚಿಕೆಯಾದಂಥದ್ದು ಒಂದು ವಿಭಾಗದಲ್ಲಿ ಮತ್ತೆ ಡಿಸ್ಟ್ರಿಕ್ಟ್ ವೈಸ್ ಹಂಚಿಕೆ ಆಗಬೇಕು. ಆನಂತರ ಡಿಸ್ಟ್ರಿಕ್ಟ್ ವೈಸ್ ಹಂಚಿಕೆ ಆದಮೇಲೆ ಸಬ್ಜೆಕ್ಟ್ ವೈಸ್ ಹಂಚಿಕೆ ಆಗಬೇಕು. ಸಬ್ಜೆಕ್ಟ್ ವೈಸ್ ಹಂಚಿಕೆ ಆದ ನಂತರ ಮೀಸಲಾತಿ ಏನು ರೋಸ್ಟರ್ ಇದೆ ಅಂದರೆ ಈಗ ಜನರಲ್ ಆಗಿರ್ಬೋದು, SC ST ಕೆಟಗರಿ 1 ಆಗಿರ್ಬೋದು, ಈ ರೀತಿ ಮೀಸಲಾತಿಗೆ ಸಂಬಂಧಪಟ್ಟಾಗ ಅದನ್ನು ವರ್ಗೀಕರಣ ಕೂಡ ಹುದ್ದೆಗಳನ್ನು ವರ್ಗೀಕರಣ ಕೂಡ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಕೆಲಸ ಕೂಡ ಇರೋದರಿಂದ ಒಂದು ವೇಳೆ ಏನಾದರೂ ಇನ್ನೊಂದು 2-3 ತಿಂಗಳು ಏನಾದರೂ ನೋಟಿಫಿಕೇಷನ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗ ನೋಟಿಫಿಕೇಷನ್ ಏನಾದರೂ ಆಗಲಿಲ್ಲ ಅಂತಂದರೆ ಬಹುತೇಕ TET ಆಗುತ್ತೆ. ಯಾರೆಲ್ಲ 2025 TETಯನ್ನು ಮಿಸ್ ಮಾಡ್ಕೊಂಡಿದ್ರಿ, ಫೆಬ್ರವರಿ 8 CTETಯನ್ನು ಯಾರು ಮಿಸ್ ಮಾಡ್ಕೊಂಡಿದ್ರಿ, ನಿಮಗೆ ಒಂದು ಹೋಪ್ ಇಟ್ಕೋಬೋದು 2026 ಒಂದು TET ನಿಮಗೆ ಮುಂಚೆ ಆಗ್ಬೋದು ಅನ್ನುವಂಥದ್ದು. ಸೊ ಶಿಕ್ಷಕರ ನೇಮಕಾತಿ ಇನ್ನೊಂದು 2-3 ತಿಂಗಳಲ್ಲಿ ಏನಾದರೂ ಆಯಿತು ಅಂದರೆ TET ಗ್ಯಾರಂಟಿ ಕೊಡಲ್ಲ, ಅಂದರೆ ಮುಂದೆ ಆಗ್ಬೋದು, ಬಟ್ ನಿಮಗೆ ನೇಮಕಾತಿಗೆ ಅವಕಾಶ ಸಿಗುತ್ತಲ್ಲೋ ಗೊತ್ತಿಲ್ಲ. ಒಂದು ವೇಳೆ ಇನ್ನೊಂದು 2-3 ತಿಂಗಳೇನಾದರೂ ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ ಆಗಲಿಲ್ಲ ಅಂತಂದರೆ ಬಹುತೇಕ TET ನೋಟಿಫಿಕೇಷನ್ ಆಗೇ ಆಗುತ್ತೆ. ಯಾಕಂದರೆ ಒಮ್ಮೆ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಿದ್ದಾರೆ ಅಂತಂದರೆ ಅದಕ್ಕೆ ಅರ್ಹತಾ ಪರೀಕ್ಷೆ ಅನ್ನೋದೊಂದು ಇರುತ್ತಲ್ವ, ಅಂದರೆ TET ಏನಿದೆ, ಈ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ, ಇದನ್ನು ಮಾಡಿನೇ ಮುಂದೆ ನೋಟಿಫಿಕೇಷನ್ಗೆ ಹೋಗ್ಬೋದು ಅಂತ. ಹಂಗಂತೇಳಿ TET ನೋಟಿಫಿಕೇಷನ್ ಆದ ನಂತರ ಅದೇನು ವರ್ಷಾನುಗಟ್ಟಲೆ ನಡೆಯುವಂಥ ಪ್ರೊಸೆಸ್ ಅಲ್ಲ, ಅದು ಹೆಚ್ಚು ಕಡಿಮೆ 2 ತಿಂಗಳಲ್ಲೇ ಕಂಪ್ಲೀಟ್ ಮಾಡಿಬಿಡ್ತಾರೆ. ನೀವು 2025 TET ಗಮನಿಸಿದರೆ ಒಂದು 2-2.5 ತಿಂಗಳಲ್ಲಿ ಎಲ್ಲವನ್ನೂ ಕಂಪ್ಲೀಟ್ ಮಾಡಿಬಿಟ್ರು. ಸೊ ಆ ರೀತಿ ಒಂದು ವೇಳೆ ನೋಡಿ, ಹುದ್ದೆಗಳು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟ ತಕ್ಷಣ ಆ ಎಲ್ಲ ಹುದ್ದೆಗಳನ್ನು ವಿಭಾಗವಾರು ಹಂಚಿಕೆ ಮಾಡಿ ರೋಸ್ಟರ್ ಮಾಡಿಕೊಂಡು ಆನಂತರ ನೋಟಿಫಿಕೇಷನ್ ಮಾಡೋದಕ್ಕೆ ಸಬ್ಜೆಕ್ಟ್ ವೈಸ್ ಎಲ್ಲ ಡಿವೈಡ್ ಮಾಡಿಕೊಂಡು ಫೈನಲ್ ಮಾಡ್ಕೊಂಡಿದ್ರೆ ಅಂದರೆ ಅಷ್ಟರೊಳಗನೆ ಒಂದು TET ನೋಟಿಫಿಕೇಷನ್ ಮಾಡಿಕೊಂಡು ಈ TET ನಡೆಯಂಗೆ TETನ ನಡೆಸ್ತಾ ಇರ್ತಾರೆ. ಹಾಗೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸಿದ್ಧತೆ ಬೇಕಾಗುತ್ತಲ್ಲ ಆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ TET ಕ್ಲಿಯರ್ ಮಾಡಿದ ತಕ್ಷಣ ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ ಕೂಡ ಆಗ್ಬಹುದೇನೋ. ಸೊ ಇದೆಲ್ಲವೂ ಕೂಡ ನನ್ನ ಅಭಿಪ್ರಾಯ ಅಂತ ಹೇಳಿದ್ದೀನಿ, ಯಾವ ಕೂಡ ಇಲಾಖೆ ಅಧಿಕೃತ ಮಾಹಿತಿ ಅಲ್ಲ. ಬಟ್ ಏನು ಈ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿಲ್ಲ ಅಂತ ಹೇಳಿದ್ನಲ್ಲ, ಅದು ಇಲಾಖೆಯ ಅಧಿಕೃತ ಮಾಹಿತಿ. ಯಾಕಂದರೆ ಅದು ಮಾಹಿತಿ ಹಕ್ಕಿನ ಅಡಿಯಲ್ಲಿ ತೆಗೆದುಕೊಂಡಂಥ ಒಂದು ಮಾಹಿತಿ ಆಗಿತ್ತು. ಒಂದು ವೇಳೆ ನಿಮಗೆ ಆ ಮಾಹಿತಿ ಹಕ್ಕು ನೀವು ನೋಡಿಲ್ಲ ಅದನ್ನು ಏನಾದರೂ ಅಂತಂದರೆ ಆ ಒಂದು PDF ಅನ್ನು ನಿಮಗೆ ಗ್ರೂಪ್ನಲ್ಲಿ ಅಂದರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾನು ಶೇರ್ ಮಾಡಿರ್ತೀನಿ. ನೀವೇನಾದರೂ ನನ್ನ ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಟೆಲಿಗ್ರಾಮ್ನ ಜಾಯ್ನ್ ಆಗಿ ಎಲ್ಲ ಮಾಹಿತಿಯನ್ನು ನಾನು ಟೆಲಿಗ್ರಾಮ್ನಲ್ಲಿ ನೀಡ್ತಾ ಇರ್ತೀನಿ. ಸೊ ಬಹುತೇಕ ನಾನು ಹೇಳಬೇಕಾಗಿರ್ತಕ್ಕಂಥ ವಿಚಾರವನ್ನು ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಇದೆಲ್ಲವೂ ಕೂಡ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ ಮಾತ್ರ. ಸೊ ನಿಮ್ಮ ಅಭಿಪ್ರಾಯ ಏನೇ ಇರಲಿ ಅದೆಲ್ಲವನ್ನು ಕೂಡ ಕಮೆಂಟ್ ಮಾಡಿ. ಆದರೆ ವೇಟ್ ಮಾಡಿ ನೋಟಿಫಿಕೇಷನ್ ಅಂತೂ. ಆದರೆ ಏನು ರೀ TET ಆಗುತ್ತಲ್ಲ ಅಂತ, TET ಈಗಾರ ಒಂದು 2 ತಿಂಗಳ ಹಿಂದೆನ TET ಮಾಡಿದ್ರೆ ಮತ್ತೊಮ್ಮೆ TET ಮಾಡ್ತಿರಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ಳೋವಂಥವ್ರು ಇದ್ದೀರಿ. TET ಆಗುತ್ತಲ್ವಾ ಅಂತೇಳಿ ಖುಷಿ ಪಡೋರು ಇದ್ದೀರಿ. ಎರಡೂ ವರ್ಗಗಳು ಎಲ್ಲ ಕಡೆ ಇದ್ದೇ ಇರ್ತವೆ. ಸೊ ನಾನು ಶಿಕ್ಷಕರ ನೇಮಕಾತಿ ಮುಂದೆ ಹೋಗಲಿ ಅನ್ನುವಂಥವನು ಅಲ್ಲ, ಅಥವಾ TET ಮುಂಚೆ ಆಗಲಿ ಅನ್ನುವಂಥವನು ಅಲ್ಲ. ಜಸ್ಟ್ ಇದೇನಪ್ಪ ಅಂದರೆ ಈ ರೀತಿ ನಡಿಬಹುದು ಅಂತಕ್ಕಂಥದ್ದು. ಸೊ ಆ ಕಾರಣದಿಂದಾಗಿ ನಿಮ್ಮ ಅಭಿಪ್ರಾಯ ಏನಿದೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಜೊತೆಗೆ ಗೊಂದಲಕ್ಕೊಳಗಾಗಬೇಡಿ. ಒಂದು ನಿಮಗೆ ನಾನು ಸ್ಪಷ್ಟಪಡಿಸ್ತೀನಿ, ಏನು ಅಂದರೆ 10,267 ಹುದ್ದೆಗಳು ನೇಮಕಾತಿ ಆಗುವಂಥದ್ದು 100ಕ್ಕೆ 100 ಶತಸಿದ್ಧ. ಆದರೆ ಅದು ಇದೇ ತಿಂಗಳಲ್ಲಾಗುತ್ತೋ ಅಥವಾ ಮುಂದಿನ ತಿಂಗಳಲ್ಲಾಗುತ್ತಾ ಅನ್ನುವಂಥ ಭರವಸೆಯನ್ನು ನೀಡಲಾರೆ. ಯಾಕಂದರೆ ಅದು ಹಣಕಾಸು ಇಲಾಖೆ ಅನುಮತಿಯನ್ನು ತಗೊಂಡು ರೋಸ್ಟರ್ ಆಗಿ ಎಲ್ಲ ವಿಭಾಗಕ್ಕೆ ಹುದ್ದೆಗಳು ಹಂಚಿಕೆಯಾಗಿ ನಾನು ಎಷ್ಟೊತ್ತನ ಹೇಳಿದ್ನಲ್ಲ, ಅಂದರೆ ಪುನಃ ಅದನ್ನೇ ಮಾತಾಡೋದು ಬೇಡ. ಅದೆಲ್ಲವೂ ಪ್ರೊಸೆಸ್ ಆಗಿ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ಒಂದಂತ ನೆನ್ಪಿಟ್ಕೊಳ್ಳಿ, 10,267 ಹುದ್ದೆಗಳಿಗೆ ನೇಮಕಾತಿ ಆಗುವಂಥದ್ದು ಮಾತ್ರ ಶತಸಿದ್ಧ. ಇದನ್ನು ನೀವು ನಿಮ್ಮ ಗಮನಕ್ಕೆ ಇರಲಿ. ಸೊ ಮುಂದೆ ನೇಮಕಾತಿ ಆದಾಗ ಓದುವುದಕ್ಕಿಂತ ಈಗಲೇ ಓದಿ. ನೀವು GPT ಆದರೂ ಓದಿ, HSTR ಆದರೂ ಓದಿ, ಅಥವಾ TETನಾದರೂ ಓದಿ. ಅಂದರೆ TET ಪಾಸ್ ಆದವ್ರು ಇರ್ತಾರೆ, ಮತ್ತೆ ಯಾಕೆ TET ನಾವು ಓದಬೇಕಂತ ಅವ್ರು ವಿಚಾರ ಮಾಡ್ತಿರ್ತಾರೆ. ಸ್ನೇಹಿತರೆ, ಒಂದು ನೆನ್ಪಿಟ್ಕೊಳ್ಳಿ,
ಟಿ ಇ ಟಿ ಸಿಲೆಬಸ್ಸು, ಜಿ ಪಿ ಟಿ ಸಿಲೆಬಸ್ಸು, HSTR ಸಿಲೆಬಸ್ಸು ಸೇಮ್ ಇದೆ. ಆದರೆ ಒಂದು ಎಕ್ಸಾಮ್ ಪ್ಯಾಟರ್ನ್ ಬೇರೆ ರೀತಿ ಇರ್ತಕ್ಕಂಥದ್ದು, ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಇದೆ. ಅಂದರೆ ಇಲ್ಲಿ ಜಿ ಪಿ ಟಿಯಲ್ಲಿ ರಿಟರ್ನ್ ಇರುತ್ತೆ 200 ಮಾರ್ಕ್ಸ್ಗೆ, ಇನ್ನು 200 ಮಾರ್ಕ್ಸ್ಗೆ MCQ ಆಧಾರದಲ್ಲಿರುತ್ತೆ. ಸೊ HSTRನಲ್ಲಿ 200 MCQ ಇರ್ತವೆ, ಟಿ ಇ ಟಿನಲ್ಲೂ ಕೂಡ 150 MCQ ಇರುತ್ತೆ. ಬಟ್ ಈ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಇರ್ಬೋದು ವಿನ ಓದುವಂಥ ಸಿಲೆಬಸ್ ಸೇಮ್ ಇದೆ. ಆ ಕಾರಣದಿಂದಾಗಿ ಓದ್ತಾ ಹೋಗಿ ಜಿ ಪಿ ಟಿಗೆ ಯಾವ ರೀತಿ ಓದಬೇಕು ಏನು ಅನ್ನೋಂಥ ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಅಂದರೆ GPSTRನಲ್ಲಿ ನೀವು ರಿಟರ್ನನ್ನು ಅಂದರೆ ಯಾವ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ, ನಿಮಗೆ ಸ್ಪಷ್ಟವಾಗಿ ಅದರಲ್ಲಿ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನೀವೇನಾದರೂ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, 2025ರಲ್ಲಿ ನಡೆದಂಥ TET ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡ್ಕೊಂಡಿರೋದಿಲ್ಲ. ಜೊತೆಗೆ ಫೆಬ್ರವರಿ 8ರಂದು ಕೆಲವರು ಎಕ್ಸಾಮನ್ನು ಬರೆದಿದ್ದೀರಿ, ಇನ್ನು ಕೆಲವರು ಎಕ್ಸಾಮನ್ನು ಬರೆದಿಲ್ಲ, ಇನ್ನು ಕೆಲವರು ಅಪ್ಲಿಕೇಶನನ್ನು ಹಾಕಿರೋದಿಲ್ಲ. ಸೊ ಒಟ್ಟಾರೆಯಾಗಿ ಎಲ್ಲರಿಗೂ ಅಂದರೆ TET ಆಗಲಿ ಅಥವಾ CTET ಆಗಲಿ ಇವೆರಡರಲ್ಲಿ ಒಂದನ್ನಾದರೂ ಕೂಡ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ಅಂಥವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿರ್ತಕ್ಕಂಥದ್ದು. ನಿಮಗಿದೆ ಕೊನೆಯ ಅವಕಾಶ ಅಂತೇಳಿ ಕೊಟ್ಟಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಒಂದು ಆಶಾಭಾವನೆ ಮೂಡಿರುತ್ತೆ. ಸ್ನೇಹಿತರೆ, ನಿಮಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸೋದಕ್ಕೆ ನಾನು ಬಯಸ್ತೀನಿ. ಏನು ಅಂತಂದರೆ ನೋಡಿ, ಒಂದಷ್ಟು ದಿನಗಳ ಹಿಂದೆ ಅಂದರೆ ಜನವರಿಯಲ್ಲಿ ಏನಾಗಿತ್ತು, ಜನವರಿ ತಿಂಗಳ ಮುಗಿಯೋದ್ರೊಳಗಡೆ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಎಲ್ಲರಲ್ಲೂ ಇತ್ತು. ಯಾಕೆಂದರೆ ಒಂದು ಪೇಪರ್ ಕಟ್ಟಿಂಗ್ ಸಾಕಷ್ಟು ಭರವಸೆಯನ್ನು ಹುಟ್ಟುಹಾಕಿತ್ತು. ಆ ಕಾರಣದಿಂದಾಗಿ ಆ ಒಂದು ಆಧಾರದ ಮೇಲೆ ಬಹುತೇಕ ಎಲ್ಲರೂ ಕೂಡ ಅಂದರೆ ಆ ಮೂಮೆಂಟ್ ನಾನು ವಿಡಿಯೋವನ್ನು ಮಾಡಿದಾಗ ಇಲ್ಲ ಶಿಕ್ಷಕರ ನೇಮಕಾತಿ ಜನವರಿಯಲ್ಲೇ ಆಗುತ್ತೆ ಅಂತೇಳಿ ಕೆಲವರು ಹೇಳಿದರು. ಸೊ ನಾನು ಅದಕ್ಕೆ ವ್ಯತಿರಿಕ್ತವಾಗಿ ಸ್ವಲ್ಪ ಲೇಟ್ ಆಗ್ಬೋದು ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ನೀಡಿದಾಗ ಆಗ ಪರ ವಿರೋಧ ಕಾಮೆಂಟ್ಗಳು ಕೂಡ ಬಂದಿದ್ದವು. ಸೊ ಅದೆಲ್ಲದರ ನಡುವೆ ಈಗ ಜನವರಿ ಕಳೆದು ಫೆಬ್ರವರಿ ಮಧ್ಯಕ್ಕೆ ನಾವು ಈಗ ಆಲ್ರೆಡಿ ಬಂದಿರತಕ್ಕಂಥದ್ದು. ಈಗಾಗಲೇ ಶಿಕ್ಷಕರ ನೇಮಕಾತಿ ಆಗುತ್ತಾ ಅಥವಾ ಮತ್ತೊಂದು TET ಏನಾದರೂ ಆಗ್ಬೋದಾ ಅಂತಕ್ಕಂಥ ಗೊಂದಲ ಬಹುತೇಕ ಜನರಿಗಿದ್ದೇ ಇರುತ್ತೆ. ಸ್ನೇಹಿತರೆ, ನಾನು TET ಆಗಲಿ ಅಥವಾ CET ಆಗಲಿ ಅಂಥೇಳಿ ನಾನು ಹೇಳ್ತಿರುವಂಥದ್ದಲ್ಲ. ಇಲ್ಲಿ ಈ ಒಂದು ವಿಡಿಯೋದ ಮೂಲಕ ನಾನು ನೀಡುವಂಥ ಮಾಹಿತಿ ಏನಪ್ಪ ಅಂದರೆ, ಶಿಕ್ಷಕರ ನೇಮಕಾತಿ ಆಗಬೇಕು ಅಂದರೆ ಮೊದಲು ಅದಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ಸಿಗಬೇಕು. ನೋಡಿ, ಇಲ್ಲಿವರೆಗೆ ಸಿಕ್ಕಂಥ ಮಾಹಿತಿ ಆಧಾರದ ಮೇಲೆ ಹೇಳೋದಾದರೆ ಇದುವರೆಗೂ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿಲ್ಲ. ಅಂದರೆ ಎಷ್ಟು ಹುದ್ದೆ, PST ಎಷ್ಟು ಹುದ್ದೆಗಳಿಗೆ, GPT ಎಷ್ಟು ಹುದ್ದೆಗಳಿಗೆ, HSTR ಎಷ್ಟು ಹುದ್ದೆಗಳಿಗೆ, ಹೀಗೆ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ ಅಥವಾ ಅದಕ್ಕೆ ನೇಮಕಾತಿ ಮಾಡಿಕೊಳ್ಳಲು ಆರ್ಥಿಕ ಇಲಾಖೆ ಎಷ್ಟು ಹುದ್ದೆಗಳಿಗೆ ಅನುಮತಿಯನ್ನು ನೀಡಿದೆ ಅನ್ನುವಂಥ ಮಾಹಿತಿ ಇದುವರೆಗೂ ಲಭ್ಯ ಆಗಿಲ್ಲ. ಸೊ ಆ ಕಾರಣದಿಂದಾಗಿ ನೋಡಿ, HKಗೆ 5267 ಹುದ್ದೆಗಳಿಗೆ ಓಕೆ, ಅದು HK ಆಯಿತು. ಬಟ್ ಈಗ ನಮ್ಮ ನಾನ್ HK ಭಾಗ ಏನಿದೆ, ಬೆಳಗಾವಿ ವಿಭಾಗ ಆಗಿರ್ಬೋದು, ಮೈಸೂರು ಬೆಂಗಳೂರು ವಿಭಾಗಗಳಾಗಿರ್ಬೋದು, ಈ ವಿಭಾಗದ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಹುದ್ದೆಗಳು ಅನ್ನುವಂಥ ಮಾಹಿತಿನೇ ಇನ್ನೂ ಹೊರಬಿದ್ದಿಲ್ಲ. ಆ ಕಾರಣದಿಂದಾಗಿ ಆರ್ಥಿಕ ಇಲಾಖೆ ಅನುಮೋದನೆ ಸಿಗಬೇಕು, ಆಮೇಲೆ ರೋಸ್ಟರ್ ಫೈನಲ್ ಆಗಬೇಕಲ್ವ. ಈಗ ಅದು ಮೀಸಲಾತಿ ವಿಚಾರ ಕೋರ್ಟ್ನಲ್ಲಿದೆ. ಆ ಕಾರಣದಿಂದಾಗಿ 56% ಪ್ರಕಾರ ಅಂದರೆ ನೇಮಕಾತಿಯನ್ನು ಮಾಡ್ಕೊಳ್ತಾರೋ ಅಥವಾ ಮೊದಲಿದ್ದಂತೆ 50-50 ಪ್ರಕಾರ ನೇಮಕಾತಿ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗಬೇಕದ. ಆ ಕಾರಣದಿಂದಾಗಿ ಈ ಎರಡೂ ಕಾರಣ ಏನಪ್ಪ ಅಂದರೆ, ಒಂದು ಈ ಆರ್ಥಿಕ ಇಲಾಖೆ ಅನುಮೋದನೆ ಸಿಗುವಂಥದ್ದು ಮತ್ತು ಕೋರ್ಟ್ ಕಡೆಯಿಂದ ಅಂದರೆ ಈಗ ಆಲ್ರೆಡಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫೆಬ್ರವರಿ 12ರಂದು ಒಂದು ಕೋರ್ಟ್ನಲ್ಲಿ ಹಿಯರಿಂಗ್ ಇತ್ತು. ಬಟ್ ಅದು ಮಾರ್ಚ್ 2ಕ್ಕೆ ಮುಂದೂಡಲಾಗಿದೆ. AG ಅವರು ಏನೋ ಅಬ್ಸೆಂಟ್ ಆಗಿದ್ದರು ಅನ್ನುವಂಥ ಒಂದು ಮಾಹಿತಿ ಇದೆ. ಸೊ ಸ್ಪಷ್ಟವಾಗಿ ಇಲ್ಲ, ಬಟ್ ನಿಮ್ಮ ಹಾಗೆ ತಿಳ್ಕೊಂಡಿರೋ ಪ್ರಕಾರ AG ಅವರು ಕೋರ್ಟ್ಗೆ ಹೋಗಿಲ್ಲ ಅನ್ನೋಂಥ ಮಾಹಿತಿ ಸಿಕ್ಕಿದೆ ಅಷ್ಟೇ. ಅದನ್ನು ಬಿಟ್ಟು ಅಧಿಕೃತ ನನಗೂ ಅಷ್ಟೊಂದು ಸ್ಪಷ್ಟವಾಗಿ ಗೊತ್ತಿಲ್ಲ. ಬಟ್ ಮತ್ತು ಅಧಿಕೃತವಾಗಿ ಗೊತ್ತಿಲ್ಲ ಅಂದರೆ ವಿಡಿಯೋ ಯಾಕೆ ಮಾಡ್ತೀವೋ ಮಾರಾಯ ಅನ್ನೋಂಥ ಜನನೂ ಇರುತ್ತೆ. ಸೊ ಅವ್ರಿಗೂ ಕೂಡ ಸ್ಪಷ್ಟಪಡಿಸ್ತೀನಿ, ಆರ್ಥಿಕ ಇಲಾಖೆ ಅನುಮೋದನೆ ನೀಡಿಲ್ಲ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ, ಇದು ಸ್ಪಷ್ಟ. ನಾನು ಭರವಸೆಯನ್ನು ಕೊಡ್ತೀನಿ. ಹಾಗಾಗಿ ಎಷ್ಟು ಹುದ್ದೆಗಳು ಅಂದರೆ PSTನೋ GPTನೋ HSTRನೋ ಅನ್ನುವಂಥ ವಿಚಾರನೂ ಕೂಡ ಇಲ್ಲ. ಸೊ ಆ ಕಾರಣದಿಂದಾಗಿ ಮತ್ತು ಈಗ ಆಲ್ರೆಡಿ ಇರ್ತಕ್ಕಂಥ ವಿಚಾರ ಏನು ಅಂದರೆ, ಈಗಾಗಲೇ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಅಂದರೆ 10, 15, 20 ವರ್ಷಗಳ ಕಾಲ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿದಂಥವ್ರಿಗೆ ಈಗ TET ಪಾಸ್ ಆಗಬೇಕು ಅಂದರೆ ಇನ್ ಸರ್ವಿಸ್ ಟೀಚರ್ಸ್ ಏನಿದ್ದಾರೆ ಅವರು ಕೂಡ TETಯನ್ನು ಪಾಸ್ ಆಗಬೇಕು ಅಂತೇಳಿ ಆದೇಶ ಆಗಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಬಹುತೇಕ
ಈಗ ನೋಡಿ ಆರ್ಥಿಕ ಇಲಾಖೆನೂ ಕೂಡ ಅನುಮೋದನೆ ನೀಡಿಲ್ಲ ನೇಮಕಾತಿಗೆ, ಮತ್ತು ಈ ಕಡೆ ಟಿ ಇ ಟಿ ಇದ್ದಂಥ ಏನು ಸರ್ವಿಸ್ ಇದ್ದಂಥವ್ರಿಗೂ ಕೂಡ ಟಿ ಇ ಟಿ ಪಾಸ್ ಆಗೋದಕ್ಕೆ ವಿಚಾರ ಇರ್ತಕ್ಕಂಥದ್ದು. ಸೊ ಇದೆಲ್ಲದರ ನಡುವೆ ಒಂದು ವೇಳೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಡುವುದು ಸ್ವಲ್ಪ ಲೇಟ್ ಆದ್ರೂ ಕೂಡ, ಮತ್ತು ಕೋರ್ಟ್ ಕಡೆಯಿಂದ ಈ ಒಂದು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಏನಾದರೂ ಮಧ್ಯಂತರ ಆದೇಶ ಬರದೇ ಹೋದರೆ ಬಹುತೇಕ ಮೇ ಜೂನ್ನಲ್ಲಿ ಮತ್ತೊಂದು ಟಿ ಇ ಟಿ ನೋಟಿಫಿಕೇಷನ್ ಆಗ್ತಕ್ಕಂಥ ಚಾನ್ಸಸ್ ಇರುವಂಥದ್ದು. ಸೊ ಆ ಕಾರಣದಿಂದಾಗಿ ಯಾರೆಲ್ಲ ಟಿ ಇ ಟಿಯನ್ನು ಫೇಲ್ ಆಗಿದ್ರಿ ಅಥವಾ ಸಿ ಟಿ ಇ ಟಿಯನ್ನು ಫೇಲ್ ಆಗಿದ್ರಿ, ಒಂದು ವಿಚಾರವನ್ನು ನೆನ್ಪಿಟ್ಕೊಳ್ಳಿ. ಈ ಬಾರಿ ನೇಮಕಾತಿ, ಶಿಕ್ಷಕರ ನೇಮಕಾತಿ ಆಗ್ತಕ್ಕಂಥದ್ದು 100ಕ್ಕೆ 100 ಖಾತ್ರಿ. ಆದರೆ ಅದು 1 ತಿಂಗಳು 2 ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು ವಿನಃ ನೇಮಕಾತಿ ಆಗದೇ ಇರೋಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ನೇಮಕಾತಿ ಆಗೇ ಆಗುತ್ತೆ. ನಿಮ್ಮ ಲಕ್ ಏನಪ್ಪ ಅಂದರೆ, ಒಂದು ಸಾರಿ ಟಿ ಇ ಟಿಯನ್ನು ಬರೆದಿದ್ರಿ, ಫೇಲ್ ಆದ್ರಿ, ಮತ್ತು ಸಿ ಟಿ ಇ ಟಿಯನ್ನು ಕೆಲವರು ಬರೆದಿದ್ರಿ, ಕೆಲವರು ಬರದೇ ಇಲ್ಲ. ಒಟ್ಟಾರೆಯಾಗಿ ನೀವು ಅರ್ಹತಾ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡ್ಕೊಂಡಿಲ್ಲ, ಅಂದರೆ ಟಿ ಇ ಟಿ ಆಗಲಿ ಸಿ ಟಿ ಇ ಟಿ ಆಗಲಿ ಎರಡೂ ಅರ್ಹತಾ ಪರೀಕ್ಷೆಗಳಲ್ಲಿ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಬಹುತೇಕ ನನಗನ್ಸಿದ ಮಟ್ಟಿಗೆ ಒಂದು ಚಾನ್ಸ್ ಸಿಗುತ್ತೆ ಟಿ ಇ ಟಿಗೋಸ್ಕರ. ಆ ಕಾರಣದಿಂದಾಗಿ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಜಿ ಪಿ ಟಿ, ಟಿ ಇ ಟಿ, ಎಚ್ ಎಸ್ ಟಿ ಆರ್ ಮೂರೂ ಸಿಲೆಬಸ್ಸು ಸೇಮ್ ಇರೋದ್ರಿಂದ ನೀವು ಜಿ ಪಿ ಟಿ ಓದಿದ್ರೂ ಟಿ ಇ ಟಿ ಓದಿದಂತೆಯೇ, ಎಚ್ ಎಸ್ ಟಿ ಆರ್ ಓದಿದ್ರೂ ಕೂಡ ಟಿ ಇ ಟಿ ಓದಿದಂತೆಯೇ. ಅಂದರೆ ಅಲ್ಲೊಂದು ಸಿಲೆಬಸ್ಸು ಇಲ್ಲೊಂದು ಸಿಲೆಬಸ್ ಏನಿಲ್ಲ, ಎಲ್ಲ ಸಿಲೆಬಸ್ ಒಂದೇ ರೀತಿಯಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಅವಕಾಶ ಸಿಗುತ್ತೆ. ಆ ಕಾರಣದಿಂದಾಗಿ ನೀವು ಜಿ ಪಿ ಟಿ ಪ್ರಿಪೇರ್ ಆಗ್ತೀರಾ ಅಥವಾ ಎಚ್ ಎಸ್ ಟಿ ಆರ್ಗೆ ಓದ್ತಾ ಇದ್ದೀರಾ, ಓದಿ. ಬಟ್ ಇಲ್ಲೇನಾಗಿಬಿಡುತ್ತೆ, ಆಟೋಮೆಟಿಕ್ ನೀವು ಟಿ ಇ ಟಿಗೂ ಕೂಡ ಓದಂತೆ ಆಗುತ್ತೆ. ಆ ಕಾರಣದಿಂದಾಗಿ ಟಿ ಇ ಟಿ ಆಗಿರ್ಬೋದು, ಎಚ್ ಎಸ್ ಟಿ ಆರ್ ಆಗಿರ್ಬೋದು, ಜಿ ಪಿ ಟಿ ಆಗಿರ್ಬೋದು, ಎಲ್ಲವೂ ಕೂಡ ಸಿಲೆಬಸ್ ಒಂದೇ ರೀತಿಯಾಗಿರೋದ್ರಿಂದ ನಿಮಗೆ ಅವಕಾಶ ಇದ್ದೇ ಇದೆ. ಇಲ್ಲಿ ಎಚ್ ಎಸ್ ಟಿ ಆರ್ ಸದ್ಯಕ್ಕಂತೂ ಟಿ ಇ ಟಿ ಇಲ್ಲ, ಮುಂದೆ ಸಿ ಆ್ಯಂಡ್ ರೂಲ್ಗಳು ತಿದ್ದುಪಡಿ ಆದರೆ ಟಿ ಇ ಟಿ ಬರ್ಬೋದೇನೋ, ಕಾದು ನೋಡೋಣ. ಬಟ್ ನೀವು ಓದ್ತಾ ಇರ್ತೀರಿ ಅಂದರೆ ಎಚ್ ಎಸ್ ಟಿ ಆರ್ಗೆ ಪ್ರಿಪೇರ್ ಆಗಿಬಿಡೋಣ, ಹೆಂಗೂ ನಾವು ಟಿ ಇ ಟಿನ ಸಿ ಟಿ ಇ ಟಿನ ಪಾಸ್ ಆಗಿಲ್ಲ, ಇಲ್ಲಿ ಎಚ್ ಎಸ್ ಟಿ ಆರ್ ಆದರೂ ಓದೋಣ ಅಂತೇಳಿ ಓದ್ತಾ ಇರ್ತೀರಿ. ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಆರಾಮ್ ಓದಿ. ಅಂದರೆ ಎಚ್ ಎಸ್ ಟಿ ಆರ್ನೇ ಓದ್ತಾ ಇದ್ದರೆ ಓದಿ, ಅದು ಜಿ ಪಿ ಟಿಗೂ ಓದ್ದಂಗೆ ಆಗುತ್ತೆ, ಟಿ ಇ ಟಿಗೂ ಓದ್ದಂಗೆ ಆಗುತ್ತೆ. ಒಂದು ವೇಳೆ ಮೇ ಜೂನಲ್ಲಿ ಏನಾದರೂ ಟಿ ಇ ಟಿ ನೋಟಿಫಿಕೇಷನ್ ಆಯಿತು ಅಂತಂದರೆ ನಿಮಗೆ 100% ಚಾನ್ಸ್ ಇದ್ದೇ ಇದೆ. 100% ಅಂದರೆ ಕ್ಲಿಯರ್ ಮಾಡ್ಕೋಬೇಕು. ಮತ್ತು ಕ್ಲಿಯರ್ ಮಾಡ್ಕೊಳ್ಳಾರ್ದ ಜಿ ಪಿ ಟಿ ಚಾನ್ಸ್ ಹೆಂಗೆ ಸಿಗುತ್ತೆ, ಪಿ ಎಚ್ ಟಿ ಚಾನ್ಸ್ ಹೆಂಗೆ ಸಿಗುತ್ತೆ ಅಲ್ವಾ. ಟಿ ಇ ಟಿ ಮಾತ್ರ ನಿಮಗೆ ಶಿಕ್ಷಕರ ನೇಮಕಾತಿಗಿಂತ ಮುಂಚೆ ಒಂದು ಟಿ ಇ ಟಿ 100% ಸಿಗ್ಬೋದು. ಮತ್ತು ಜೂನ್ ಜುಲೈನಲ್ಲಿ ಮತ್ತೊಂದು ಸಿ ಟಿ ಇ ಟಿ ಕೂಡ ಅವಕಾಶ ಸಿಗ್ಬೋದು. ಯಾರೆಲ್ಲ ಸ್ವಲ್ಪ ಇಂಗ್ಲೀಷ್ನಲ್ಲಿ ಪರವಾಗಿಲ್ಲ, ನಾನು ಓದಿ ಅರ್ಥ ಮಾಡಿಕೊಂಡು ಎಕ್ಸಾಮನ್ನು ಬರಿತೀನಿ, ಅಥವಾ ಇಂಗ್ಲೀಷ್ ಅಂತ ಅಷ್ಟೇ ಅಲ್ಲ, ಹಿಂದಿಯಲ್ಲೂ ಕೂಡ ಇಂಗ್ಲೀಷಲ್ಲಿ ಏನಾದರೂ ಸ್ವಲ್ಪ ಕ್ವಶನ್ಗಳನ್ನು ಅರ್ಥ ಮಾಡಿಕೊಂಡು ನೀವು ಆನ್ಸರ್ ಮಾಡೋಷ್ಟು ಮಟ್ಟಿಗೆ ಇದ್ದೀರಿ ಅಂತಂದರೆ ಸಿ ಟಿ ಇ ಟಿ ಕೂಡ ಅಪ್ಲಿಕೇಶನನ್ನು ಹಾಕಿ. ಅಂದರೆ ಒಂದು ನಿಮಗೆ ಸ್ಪಷ್ಟಪಡಿಸ್ತೀನಿ ಏನಂದರೆ, ಒಂದು ಟಿ ಇ ಟಿ ಮತ್ತು ಒಂದು ಸಿ ಟಿ ಇ ಟಿ ಎರಡೂ ಕೂಡ ನಿಮಗೆ ಚಾನ್ಸ್ ಇದೆ. ಎರಡನ್ನೂ ಕೂಡ ಎಕ್ಸಾಮ್ ಬರೀರಿ. ಎರಡರಲ್ಲಿ ಒಂದಾದರೂ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಅಂದರೆ ನಿಮ್ಮ ಕನಸಿನ ಶಿಕ್ಷಕರ ಹುದ್ದೆಗೆ ಎಕ್ಸಾಮನ್ನು ಬರೆಯೋದಕ್ಕೆ, ಅಂದರೆ ಪಿ ಎಚ್ ಟಿ ಆಗಿರ್ಬೋದು, ಜಿ ಪಿ ಟಿ ಆಗಿರ್ಬೋದು, ಎಕ್ಸಾಮನ್ನು ಬರೆಯೋದಕ್ಕೆ ಅವಕಾಶ ಇದ್ದೇ ಇದೆ. ಸೊ ಟಿ ಇ ಟಿ ಫೇಲ್ ಆಯಿತು ಅಂತೇಳಿ ಬೇರೆ ಬೇರೆ ಕೆಲಸವನ್ನು ಮಾಡಿಕೊಂಡು ಅಥವಾ ಎಲ್ಲೋ ಮತ್ತೆ ಏನೋ ಕೆಲಸವನ್ನು ಮಾಡ್ಕೊಂಡಿರ್ತೀರಿ. ಸೊ ಅದೆಲ್ಲವೂ ಬೇಡ. ನೀವು ಈ ಒಂದು ಸಿಲೆಬಸ್ಸಿಂದ ಹೊರಗುಳ್ಕೊಳ್ಬೇಡ್ರಿ. ಅಂದರೆ ನೀವು ಸಿಲೆಬಸ್ ಜೊತೆ ಟಚಲ್ಲೇ ಇರಿ. ಆದಷ್ಟು ದಿನಂಪ್ರತಿ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿರಿ. ಅಂದರೆ ಮೊದಲ ಅಧ್ಯಾಯದಿಂದಲೇ ಈ ಒಂದು ಟಿ ಇ ಟಿ ಸಿಲೆಬಸ್ ಏನೇನಿದೆ ಅಂದರೆ ಕನ್ನಡ, ಇಂಗ್ಲೀಷು, ಸೈಕಾಲಜಿ, ಆಮೇಲೆ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ಗಳು ಏನಿವೆ ಅವುಗಳನ್ನು ಸ್ವಲ್ಪ ಓದ್ಕೊಂಡು ಹೋದ್ರಿ ಅಂತಂದರೆ, ಅಂದರೆ ಈಗಲಿದ್ದನ್ನು ಓದ್ಕೊತ ಹೋದ್ರಿ ಅಂದರೆ ಮೇ ಅಥವಾ ಜೂನ್ನಲ್ಲಿ ನೋಟಿಫಿಕೇಷನ್ ಏನಾದರೂ ಆಯಿತು ಅಂದರೆ ಆ ಮೂಮೆಂಟ್ ನಿಮಗೆ ಎಕ್ಸಾಮನ್ನು ಬರೆಯೋದಕ್ಕೆ ಅವಕಾಶ ಸಿಗುತ್ತೆ. ಮತ್ತು ಮುಂದೊಂದು ದಿನ ಹೆಂಗೂ ಈಗ ಆಲ್ರೆಡಿ ಟಿ ಇ ಟಿ ಆಯಿತು, ಸಿ ಟಿ ಟಿ ಆಯಿತು, ನಮಗೆ ಅವಕಾಶ ಇರಲಿಕ್ಕಿಲ್ಲ ಶಿಕ್ಷಕರ ನೇಮಕಾತಿಯಿಂದ ನಾವು ವಂಚಿತರಾದ್ವಿ ಅಂತೇಳಿ ಯಾರೂ ಗೊಂದಲವನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಹುತೇಕ ನಿಮ್ಗೆ ಚಾನ್ಸ್ ಇದ್ದೇ ಇದೆ ಅನ್ನುವಂಥ ಮಾತನ್ನು ನಾನು ಪುನಃ ಈ ಒಂದು ವಿಡಿಯೋದಲ್ಲಿ ಉಚ್ಚರಿಸಿದ್ದೀನಿ. ಅಂದರೆ ನಿಮಗೆ ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಇರ್ತಕ್ಕಂಥ ಮಾಹಿತಿ ಏನು ವಾಸ್ತವ ಇದೆ ಅದನ್ನು ಹಂಚ್ಕೊಳ್ಬೇಕಂತ ಈ ಒಂದು ವಿಡಿಯೋನ ಮಾಡಿದ್ದೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಮೊದಲಾಗುತ್ತೋ ಅಥವಾ ಟಿ ಇ ಟಿ 2026 ನೋಟಿಫಿಕೇಷನ್ ಮೊದಲಾಗುತ್ತೋ ಅನ್ನೋಂಥದ್ರ ಬಗ್ಗೆ ಒಂದಷ್ಟು ಡಿಸ್ಕಸನ್ನು ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಅನೇಕ ಜನರಿಗೆ ಗೊಂದಲ ಇರ್ಬೋದು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಆಗುತ್ತೋ ಅಥವಾ ಟಿ ಇ ಟಿಯ ನೋಟಿಫಿಕೇಷನ್ ಫಸ್ಟ್ ಆಗುತ್ತೋ ಅನ್ನುವಂಥ ವಿಚಾರ ನೀವು ನನ್ನ ಈ ಹಿಂದಿನ ವಿಡಿಯೋಗಳಿಗೆ ನೀವು ಕಮೆಂಟ್ ಮಾಡ್ತಾಯಿದ್ರಿ. ನಾನು ಅದಕ್ಕೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದಾಗ್ಯೂ ಕೂಡ ಹಲವಾರು ಪ್ರಶ್ನೆಗಳು ಇದರ ಆಧಾರದ ಮೇಲೆ ಬಂದಿರುತ್ತವೆ. ಆ ಕಾರಣದಿಂದಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ,
ಇದ್ಯಾವುದೂ ಕೂಡ ಇಲಾಖೆಯ ಅಧಿಕೃತವಾದಂಥ ಮಾಹಿತಿ ಅಲ್ಲ. ಇದು ಕೇವಲ ನಮ್ಮೆಲ್ಲರ ಅಭಿಪ್ರಾಯ. ಅಂದರೆ ಈ ಸದ್ಯದ ಬೆಳವಣಿಗೆಯನ್ನು ನೋಡ್ತಾ ವಿಶ್ಲೇಷಣೆ ಮಾಡೋದಾದರೆ ಅದರ ಮೇಲೆ ನಾನು ನೀಡುವಂಥ ಒಂದಷ್ಟು ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿರುತ್ತೆ ವಿನಃ ಇದ್ಯಾವುದು ಕೂಡ ಇಲಾಖೆಯ ಅಧಿಕೃತವಾದಂಥ ಮಾಹಿತಿ ಅಲ್ಲ. ಹಂಗಂತೇಳಿ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಬಹುತೇಕ ಏನು ನಡೀಬಹುದು ಅನ್ನುವಂಥದ್ರ ಬಗ್ಗೆ ನಾನಿಲ್ಲಿ ಹೇಳ್ತಿರುವಂಥದ್ದು. ನೋಡಿ, ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ ಮಾಡಬೇಕು ಅಂದರೆ ಮೊದಲು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆ ಅನುಮೋದನೆ ಸಿಗಬೇಕಾಗಿತ್ತು. ಆದರೆ 2023 ಅಂದರೆ 2026 ಜನವರಿ 23ರಂದು ಒಬ್ಬರು ಶಿಕ್ಷಣ ಇಲಾಖೆಗೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಒಂದು ಮಾಹಿತಿಯನ್ನು ಕೇಳಿದರು. ಏನಂದರೆ, ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ನೀವು ಸಿದ್ಧತೆಯನ್ನು ನಡೆಸಿದರೆ ಎಷ್ಟು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತೀರಿ, ಅದನ್ನು ಅಂಕಿ ಅಂಶಗಳ ಸಮೇತ ನೀಡಬೇಕು ಅಂತ ಅವ್ರು ಕೇಳಿದರು. ಆದರೆ ಅದಕ್ಕೆ ಉತ್ತರಿಸಿದಂಥ ಇಲಾಖೆದವರು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಆರ್ಥಿಕ ಇಲಾಖೆಯ ಅನುಮೋದನೆ ಸಿಕ್ಕಿಲ್ಲ ಅಂಥೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿಲ್ಲ ಅಂತಂದರೆ ಅದರ ಅರ್ಥ ಇಷ್ಟೇ ಹುದ್ದೆಗಳಿಗೆ ಅಂಥೇಳಿ ಈಗ ನೇಮಕಾತಿದು ಖಾತ್ರಿ ಇಲ್ಲ. ಅಂದರೆ ಬಹುತೇಕ ಸದನದಲ್ಲಿ ಹೇಳಿದ್ದಾರೆ ಏನಂದರೆ HKK 5267. ಸೊ ಇದು ಫೈನಲ್, ಇದರಲ್ಲಿ ಏನು ಡೌಟೇ ಬೇಡ. ಬಟ್ ನಾನೀಗ ಹೇಳ್ತಾ ಇರುವಂಥದ್ದು HKಗೆ ಸಂಬಂಧಿಸಿದಂತೆ. ಅಂದರೆ HK ಅಂದರೆ ನಮ್ಮ ಬೆಳಗಾವಿ ವಿಭಾಗ ಆಗಿರ್ಬೋದು, ಮೈಸೂರು ವಿಭಾಗ ಆಗಿರ್ಬೋದು ಹಾಗೂ ಬೆಂಗಳೂರು ವಿಭಾಗ ಆಗಿರ್ಬೋದು. ಒಟ್ಟು 3 ವಿಭಾಗಗಳ ನಡುವೆ ಅಂದರೆ ಎಷ್ಟು ಹುದ್ದೆಗಳು ಇವೆ, ಅಂದರೆ PST ಎಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡ್ತಾರೆ, GPT ಎಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡ್ತಾರೆ ಹಾಗೂ HSTR ಎಷ್ಟು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹುದ್ದೆಗಳ ಸಂಖ್ಯೆಯನ್ನು ನೀಡಿಲ್ಲ. ಸೊ ಅವ್ರು ಏನು ಹೇಳಿದ್ದಾರೆ ಅಂದರೆ ಪ್ರೌಢಶಾಲೆದನ್ನು ಅವರು ಅದರಲ್ಲಿ ಕೊಟ್ಟಿಲ್ಲ. ಜಸ್ಟ್ ಏನೆಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಇಂತಿಷ್ಟೇ ಹುದ್ದೆಗಳಿಗೆ ಅಂತೇಳಿ ಇದುವರೆಗೂ ಕೂಡ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿಲ್ಲ ಅಂಥೇಳಿ ಮಾಹಿತಿಯನ್ನು 2026 ಜನವರಿ 23ರಂದು ಉತ್ತರವನ್ನು ಅವರು ನೀಡಿರ್ತಕ್ಕಂಥದ್ದು. ಅಂದರೆ ಅವರು ಅಂದರೆ ಇಲಾಖೆದವರು. ಸೊ ಹಾಗಾಗಿ ಅಲ್ಲಿ ಬರೀ ಪ್ರಾಥಮಿಕ ಅಂತ ಉಲ್ಲೇಖ ಮಾಡಿರೋದ್ರಿಂದ PST ಮತ್ತು GPT ಆಯಿತು. ಆದರೆ ಪ್ರೌಢಶಾಲಾ ಶಿಕ್ಷಕರದ್ದು ಮಾಹಿತಿ ಇನ್ನೂ ಸ್ಪಷ್ಟವಾಗಬೇಕಾಗಿದೆ. ಬಹುತೇಕ ಮುಂದಿನ ದಿನಗಳಲ್ಲಿ ಅದು ಸ್ಪಷ್ಟ ಆಗುತ್ತೆ. ಆ ಕಾರಣದಿಂದಾಗಿ ಇಲ್ಲೇನಾಗುತ್ತೆ ಅಂದರೆ ಶಿಕ್ಷಕರ ನೇಮಕಾತಿ ಆಗಬೇಕು ಅಂದರೆ ಮೊದಲು ಆರ್ಥಿಕ ಇಲಾಖೆಯ ಅನುಮತಿ ಸಿಗಬೇಕು ಒಂದು. ಇನ್ನೊಂದು ಏನು ಅಂತಂದರೆ ಫೆಬ್ರವರಿ 12ರಂದು ಮೀಸಲಾತಿಗೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ಅದು ಮಾರ್ಚ್ 2ನೇ ತಾರೀಕಿಗೆ ಮುಂದೂಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಅಂದರೆ ನಿಮಗೆಷ್ಟು ಮಾಹಿತಿ ಇದೆಯೋ ನನಗೂ ಕೂಡ ಅಷ್ಟೇ ಮಾಹಿತಿ ಇರತಕ್ಕಂಥದ್ದು ಮೀಸಲಾತಿ ವಿಚಾರದಲ್ಲಿ. ಹಾಗೆ ನೋಡಿ, ಒಂದು ಹಣಕಾಸು ಇಲಾಖೆದ್ದು, ಇನ್ನೊಂದು ಮೀಸಲಾತಿ ವಿಚಾರದ್ದು. ಅಂದರೆ ಆರ್ಥಿಕ ಇಲಾಖೆ ಮತ್ತು ಮೀಸಲಾತಿ ಎರಡೂ ವಿಚಾರಗಳಿಂದಾಗಿ ಅವೆರಡೂ ಇನ್ನೂ ಕ್ಲಿಯರ್ ಆಗಿಲ್ಲ. ಸೊ ಆ ಕಾರಣದಿಂದಾಗಿ ನೋಟಿಫಿಕೇಷನ್ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾದರೆ ಇದರ ನಡುವೆ ಏನಾದರೂ TET ಆಗ್ಬೋದಾ ಅಂತ. ಅಂದರೆ ನೋಡಿ, TET ಈಗಾಗಲೇ 2025ರಲ್ಲಿ ಆಗಿತ್ತು. 2026 TET ನೋಟಿಫಿಕೇಷನ್ ಆಗ್ಬೋದಾ ಅಂತಂದರೆ ನೋಡಿ, CET ಏನು ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಏನಾದರೂ ಲೇಟ್ ಆದರೆ ಖಂಡಿತವಾಗಲೂ TET ನೋಟಿಫಿಕೇಷನ್ ಆಗೇ ಆಗುತ್ತೆ. ಅದು ಗೊಂದಲನೇ ಬೇಡ. ಬಹುತೇಕ ಒಂದು ವೇಳೆ ಏನಾದರೂ ಮೇ ಜೂನ್ವರೆಗೂ ಅಥವಾ ಜುಲೈವರೆಗೂ ಏನಾದರೂ ಈ ಒಂದು ಶಿಕ್ಷಕರ ನೇಮಕಾತಿಯ ನೋಟಿಫಿಕೇಷನ್ ಆಗಲಿಲ್ಲ ಅಂತಂದರೆ ಖಂಡಿತವಾಗಲೂ ಈ ಒಂದು TET ನೋಟಿಫಿಕೇಷನ್ ಆಗೇ ಆಗುತ್ತೆ. ಯಾಕಂದರೆ ವರ್ಷದಲ್ಲಿ 2 ಬಾರಿ TETಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಬಟ್ 2 ಬಾರಿ ಆಗಿಲ್ಲ ಅಂತಂದ್ರೂ ಕೂಡ ಕಾರಣಾಂತರಗಳಿಂದ ಅಥವಾ ಕೆಲಸದ ಒತ್ತಡದಲ್ಲಿ ಹೀಗೆ ಹಲವಾರು ಕಾರಣಕ್ಕೆ ವರ್ಷಕ್ಕೆ 2 ಬಾರಿ ಮಾಡಿಲ್ಲ ಅಂದ್ರೂ ಕೂಡ 1 ಬಾರಿ ಆದರೂ TETಯನ್ನು ನಡೆಸಬೇಕಾಗುತ್ತೆ. ಬಹುತೇಕ ಇಷ್ಟರೊಳಗಡೆ ಏನಾದರೂ ಮೀಸಲಾತಿ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕೂಡ ಕೇಸ್ ಕ್ಲಿಯರ್ ಆಯಿತು ಅಂದರೆ, ಜೊತೆಗೆ ಇನ್ನೊಂದು ಕಾರಣ ಏನು ಅಂತಂದರೆ ಆರ್ಥಿಕ ಇಲಾಖೆ ಏನಾದರೂ ಇಂತಿಷ್ಟೇ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಟ್ರೆ ಅಂತ ಅನುಮತಿಯನ್ನು ಕೊಟ್ಟರೆ ಈ ಎರಡೂ ವಿಚಾರ ಕ್ಲಿಯರ್ ಆಯಿತು ಅಂದರೆ ಶಿಕ್ಷಕರ ನೇಮಕಾತಿ ಆಗುತ್ತೆ. ಇವೆರಡು ಮತ್ತು ಆನಂತರ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟ ತಕ್ಷಣವೇ ನೋಟಿಫಿಕೇಷನ್ ಆಗುತ್ತಾ ಅಂದರೆ ಅಲ್ಲಿ ಮತ್ತೆ ಈಗ ಉದಾಹರಣೆಗೆ HK ಭಾಗಕ್ಕೆ 5,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಇತ್ತೀಚೆಗೆ ಶಿಕ್ಷಣ ಸಚಿವರು ಸದನದಲ್ಲಿ ಉತ್ತರವನ್ನು ನೀಡಿದರು. ಅಂದರೆ HK ಭಾಗಕ್ಕೆ 5,267, HK ಭಾಗಕ್ಕೆ 5,000, ಒಟ್ಟಾರೆಯಾಗಿ 10,267 ಹುದ್ದೆಗಳನ್ನು ನೇಮಕಾತಿ ಮಾಡ್ತೀವಿ ಅಂತ ಹೇಳಿದರು. ಈಗ 5,000 ಹುದ್ದೆಗಳು ಅಂತಂದರೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಮಾಡೋದಕ್ಕಾಗತ್ತಾ? ಅಂದರೆ ಅದನ್ನೇನು ಮಾಡಬೇಕು, ಮೈಸೂರು ವಿಭಾಗ, ಬೆಂಗಳೂರು ವಿಭಾಗ ಹಾಗೂ ಬೆಳಗಾವಿ ವಿಭಾಗ 3 ವಿಭಾಗಕ್ಕೆ ಮೊದಲು ಹುದ್ದೆಗಳನ್ನು ಹಂಚಿಕೆ ಮಾಡಬೇಕು. ಆನಂತರ ಅಲ್ಲಿ ಹಂಚಿಕೆಯಾದಂಥದ್ದು ಒಂದು ವಿಭಾಗದಲ್ಲಿ ಮತ್ತೆ ಡಿಸ್ಟ್ರಿಕ್ಟ್ ವೈಸ್ ಹಂಚಿಕೆ ಆಗಬೇಕು. ಆನಂತರ ಡಿಸ್ಟ್ರಿಕ್ಟ್ ವೈಸ್ ಹಂಚಿಕೆ ಆದಮೇಲೆ ಸಬ್ಜೆಕ್ಟ್ ವೈಸ್ ಹಂಚಿಕೆ ಆಗಬೇಕು. ಸಬ್ಜೆಕ್ಟ್ ವೈಸ್ ಹಂಚಿಕೆ ಆದ ನಂತರ ಮೀಸಲಾತಿ ಏನು ರೋಸ್ಟರ್ ಇದೆ ಅಂದರೆ
ಈಗ ಜನರಲ್ ಆಗಿರ್ಬೋದು, SC ST ಕೆಟಗರಿ 1 ಆಗಿರ್ಬೋದು, ಈ ರೀತಿ ಮೀಸಲಾತಿಗೆ ಸಂಬಂಧಪಟ್ಟಾಗ ಅದನ್ನು ವರ್ಗೀಕರಣ ಕೂಡ, ಹುದ್ದೆಗಳನ್ನು ವರ್ಗೀಕರಣ ಕೂಡ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಕೆಲಸ ಕೂಡ ಇರೋದ್ರಿಂದ ಒಂದು ವೇಳೆ ಏನಾದರೂ ಇನ್ನೊಂದು 2-3 ತಿಂಗಳೇನಾದರೂ ನೋಟಿಫಿಕೇಷನ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗ ನೋಟಿಫಿಕೇಷನ್ ಏನಾದರೂ ಆಗಲಿಲ್ಲ ಅಂತಂದರೆ ಬಹುತೇಕ TET ಆಗುತ್ತೆ. ಯಾರೆಲ್ಲ 2025ರ TETಯನ್ನು ಮಿಸ್ ಮಾಡ್ಕೊಂಡಿದ್ರಿ, ಫೆಬ್ರವರಿ 8ರ CTETಯನ್ನು ಯಾರು ಮಿಸ್ ಮಾಡ್ಕೊಂಡಿದ್ರಿ, ನಿಮಗೆ ಒಂದು ಹೋಪ್ ಇಟ್ಕೋಬೋದು 2026ರ ಒಂದು TET ನಿಮಗೆ ಮುಂಚೆ ಆಗ್ಬೋದು ಅನ್ನುವಂಥದ್ದು. ಸೊ ಶಿಕ್ಷಕರ ನೇಮಕಾತಿ ಇನ್ನೊಂದು 2-3 ತಿಂಗಳಲ್ಲಿ ಏನಾದರೂ ಆಯಿತು ಅಂದರೆ TET ಗ್ಯಾರಂಟಿ ಕೊಡಲ್ಲ, ಅಂದರೆ ಮುಂದೆ ಆಗ್ಬೋದು, ಬಟ್ ನಿಮಗೆ ನೇಮಕಾತಿಗೆ ಅವಕಾಶ ಸಿಗುತ್ತಲ್ಲೋ ಗೊತ್ತಿಲ್ಲ. ಒಂದು ವೇಳೆ ಇನ್ನೊಂದು 2-3 ತಿಂಗಳೇನಾದರೂ ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ ಆಗಲಿಲ್ಲ ಅಂತಂದರೆ ಬಹುತೇಕ TET ನೋಟಿಫಿಕೇಷನ್ ಆಗೇ ಆಗುತ್ತೆ. ಯಾಕಂದರೆ ಒಮ್ಮೆ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಿದ್ದಾರೆ ಅಂತಂದರೆ ಅದಕ್ಕೆ ಅರ್ಹತಾ ಪರೀಕ್ಷೆ ಅನ್ನೋದೊಂದು ಇರುತ್ತಲ್ವ. ಅಂದರೆ TET ಏನಿದೆ, ಈ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ, ಇದನ್ನು ಮಾಡಿನೇ ಮುಂದೆ ನೋಟಿಫಿಕೇಷನ್ಗೆ ಹೋಗ್ಬೋದು ಅಂತ. ಹಂಗಂತೇಳಿ TET ನೋಟಿಫಿಕೇಷನ್ ಆದ ನಂತರ ಅದೇನು ವರ್ಷಾನುಗಟ್ಟಲೆ ನಡೆಯುವಂಥ ಪ್ರೊಸೆಸ್ ಅಲ್ಲ. ಅದು ಹೆಚ್ಚು ಕಡಿಮೆ 2 ತಿಂಗಳಲ್ಲೇ ಕಂಪ್ಲೀಟ್ ಮಾಡಿಬಿಡ್ತಾರೆ. ನೀವು 2025ರ TET ಗಮನಿಸಿದರೆ ಒಂದು 2-2.5 ತಿಂಗಳಲ್ಲಿ ಎಲ್ಲವನ್ನು ಕಂಪ್ಲೀಟ್ ಮಾಡಿಬಿಟ್ರು. ಸೊ ಆ ರೀತಿ ಒಂದು ವೇಳೆ ನೋಡಿ, ಹುದ್ದೆಗಳು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟ ತಕ್ಷಣ ಆ ಎಲ್ಲ ಹುದ್ದೆಗಳನ್ನು ವಿಭಾಗವಾರು ಹಂಚಿಕೆ ಮಾಡಿ ರೋಸ್ಟರ್ ಮಾಡಿಕೊಂಡು ಆನಂತರ ನೋಟಿಫಿಕೇಷನ್ ಮಾಡೋದಕ್ಕೆ ಸಬ್ಜೆಕ್ಟ್ ವೈಸ್ ಎಲ್ಲ ಡಿವೈಡ್ ಮಾಡಿಕೊಂಡು ಫೈನಲ್ ಮಾಡ್ಕೊಂಡಿದ್ದಾರೆ. ಅಂದರೆ ಅಷ್ಟರೊಳಗನೆ ಒಂದು TET ನೋಟಿಫಿಕೇಷನ್ ಮಾಡಿಕೊಂಡು ಈ TET ನಡೆಯಂಗೆ TETನ ನಡೆಸ್ತಾ ಇರ್ತಾರೆ. ಹಾಗೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸಿದ್ಧತೆ ಬೇಕಾಗುತ್ತಲ್ಲ, ಆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ TET ಕ್ಲಿಯರ್ ಮಾಡಿದ ತಕ್ಷಣ ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ ಕೂಡ ಆಗ್ಬಹುದೇನೋ. ಸೊ ಇದೆಲ್ಲವೂ ಕೂಡ ನನ್ನ ಅಭಿಪ್ರಾಯ ಅಂತ ಹೇಳಿದ್ದೀನಿ, ಯಾವ ಕೂಡ ಇಲಾಖೆ ಅಧಿಕೃತ ಮಾಹಿತಿ ಅಲ್ಲ. ಬಟ್ ಏನು ಈ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿಲ್ಲ ಅಂತ ಹೇಳಿದ್ನಲ್ಲ, ಅದು ಇಲಾಖೆಯ ಅಧಿಕೃತ ಮಾಹಿತಿ. ಯಾಕಂದರೆ ಅದು ಮಾಹಿತಿ ಹಕ್ಕಿನ ಅಡಿಯಲ್ಲಿ ತೆಗೆದುಕೊಂಡಂಥ ಒಂದು ಮಾಹಿತಿಯಾಗಿತ್ತು. ಒಂದು ವೇಳೆ ನಿಮಗೆ ಆ ಮಾಹಿತಿ ಹಕ್ಕು ನೀವು ನೋಡಿಲ್ಲ ಅದನ್ನು ಏನಾದರೂ ಅಂತಂದರೆ ಆ ಒಂದು PDF ನಿಮಗೆ ಗ್ರೂಪ್ನಲ್ಲಿ, ಅಂದರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾನು ಶೇರ್ ಮಾಡಿರ್ತೀನಿ. ನೀವೇನಾದರೂ ನನ್ನ ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಟೆಲಿಗ್ರಾಮ್ನ ಜಾಯ್ನ್ ಆಗಿ ಎಲ್ಲ ಮಾಹಿತಿಯನ್ನು ನಾನು ಟೆಲಿಗ್ರಾಮ್ನಲ್ಲಿ ನೀಡ್ತಾ ಇರ್ತೀನಿ. ಸೊ ಬಹುತೇಕ ನಾನು ಹೇಳಬೇಕಾಗಿರ್ತಕ್ಕಂಥ ವಿಚಾರವನ್ನು ಹೇಳಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಇದೆಲ್ಲವೂ ಕೂಡ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ ಮಾತ್ರ. ಸೊ ನಿಮ್ಮ ಅಭಿಪ್ರಾಯ ಏನೇ ಇರಲಿ ಅದೆಲ್ಲವನ್ನು ಕೂಡ ಕಮೆಂಟ್ ಮಾಡಿ. ಆದರೆ ವೇಟ್ ಮಾಡಿ ನೋಟಿಫಿಕೇಷನ್ ಅಂತೂ. ಆದರೆ ಏನು ರೀ TET ಆಗುತ್ತಲ್ಲ ಅಂತ, TET ಈಗಾರ ಒಂದು 2 ತಿಂಗಳ ಹಿಂದೆನೇ TET ಮಾಡಿದ್ರೆ ಮತ್ತೊಮ್ಮೆ TET ಮಾಡ್ತಿರಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ಳೋವಂಥವ್ರು ಇದ್ದೀರಿ. TET ಆಗುತ್ತಲ್ವಾ ಅಂತೇಳಿ ಖುಷಿ ಪಡೋರು ಇದ್ದೀರಿ. ಎರಡೂ ವರ್ಗಗಳು ಎಲ್ಲ ಕಡೆ ಇದ್ದೇ ಇರ್ತವೆ. ಸೊ ನಾನು ಶಿಕ್ಷಕರ ನೇಮಕಾತಿ ಮುಂದೆ ಹೋಗಲಿ ಅನ್ನುವಂಥವನು ಅಲ್ಲ, ಅಥವಾ TET ಮುಂಚೆ ಆಗಲಿ ಅನ್ನುವಂಥವನು ಅಲ್ಲ. ಜಸ್ಟ್ ಇದೇನಪ್ಪ ಅಂದರೆ ಈ ರೀತಿ ನಡಿಬಹುದು ಅಂತಕ್ಕಂಥದ್ದು. ಸೊ ಆ ಕಾರಣದಿಂದಾಗಿ ನಿಮ್ಮ ಅಭಿಪ್ರಾಯ ಏನಿದೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಜೊತೆಗೆ ಗೊಂದಲಕ್ಕೊಳಗಾಗಬೇಡಿ. ಒಂದು ನಿಮಗೆ ನಾನು ಸ್ಪಷ್ಟಪಡಿಸ್ತೀನಿ, ಏನು ಅಂದರೆ 10,267 ಹುದ್ದೆಗಳು ನೇಮಕಾತಿ ಆಗುವಂಥದ್ದು 100ಕ್ಕೆ 100 ಶತಸಿದ್ಧ. ಆದರೆ ಅದು ಇದೇ ತಿಂಗಳಲ್ಲಾಗುತ್ತೋ ಅಥವಾ ಮುಂದಿನ ತಿಂಗಳಲ್ಲಾಗುತ್ತಾ ಅನ್ನುವಂಥ ಭರವಸೆಯನ್ನು ನೀಡಲಾರೆ. ಯಾಕಂದರೆ ಅದು ಹಣಕಾಸು ಇಲಾಖೆ ಅನುಮತಿಯನ್ನು ತಗೊಂಡು ರೋಸ್ಟರ್ ಆಗಿ ಎಲ್ಲ ವಿಭಾಗಕ್ಕೆ ಹುದ್ದೆಗಳು ಹಂಚಿಕೆಯಾಗಿ, ನಾನು ಎಷ್ಟೊತ್ತನ ಹೇಳಿದ್ನಲ್ಲ, ಅಂದರೆ ಪುನಃ ಅದನ್ನೇ ಮಾತಾಡೋದು ಬೇಡ. ಅದೆಲ್ಲವೂ ಪ್ರೊಸೆಸ್ ಆಗಿ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ಒಂದಂತ ನೆನ್ಪಿಟ್ಕೊಳ್ಳಿ, 10,267 ಹುದ್ದೆಗಳಿಗೆ ನೇಮಕಾತಿ ಆಗುವಂಥದ್ದು ಮಾತ್ರ ಶತಸಿದ್ಧ. ಇದನ್ನು ನೀವು ನಿಮ್ಮ ಗಮನಕ್ಕೆ ಇರಲಿ. ಸೊ ಮುಂದೆ ನೇಮಕಾತಿ ಆದಾಗ ಓದುವುದಕ್ಕಿಂತ ಈಗಲೇ ಓದಿ. ನೀವು GPT ಆದರೂ ಓದಿ, HSTR ಆದರೂ ಓದಿ, ಅಥವಾ TETನಾದರೂ ಓದಿ. ಅಂದರೆ TET ಪಾಸ್ ಆದವ್ರು ಇರ್ತಾರೆ, ಮತ್ತೆ ಯಾಕೆ TET ನಾವು ಓದಬೇಕಂತ ಅವ್ರು ವಿಚಾರ ಮಾಡ್ತಿರ್ತಾರೆ. ಸ್ನೇಹಿತರೆ, ಒಂದು ನೆನ್ಪಿಟ್ಕೊಳ್ಳಿ, TET ಸಿಲೆಬಸ್ಸು, GPT ಸಿಲೆಬಸ್ಸು, HSTR ಸಿಲೆಬಸ್ಸು ಸೇಮ್ ಇದೆ. ಆದರೆ ಒಂದು ಎಕ್ಸಾಮ್ ಪ್ಯಾಟರ್ನ್ ಬೇರೆ ರೀತಿ ಇರ್ತಕ್ಕಂಥದ್ದು, ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಇದೆ. ಅಂದರೆ ಇಲ್ಲಿ GPTಯಲ್ಲಿ ರಿಟರ್ನ್ ಇರುತ್ತೆ 200 ಮಾರ್ಕ್ಸ್ಗೆ, ಇನ್ನು 200 ಮಾರ್ಕ್ಸ್ಗೆ MCQ ಆಧಾರದಲ್ಲಿರುತ್ತೆ. ಸೊ HSTRನಲ್ಲಿ 200 MCQ ಇರ್ತವೆ, TETನಲ್ಲೂ ಕೂಡ 150 MCQ ಇರುತ್ತೆ. ಬಟ್ ಈ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಇರ್ಬೋದು ವಿನ ಓದುವಂಥ ಸಿಲೆಬಸ್ ಸೇಮ್ ಇದೆ. ಆ ಕಾರಣದಿಂದಾಗಿ ಓದ್ತಾ ಹೋಗಿ GPTಗೆ ಯಾವ ರೀತಿ ಓದಬೇಕು ಏನು ಅನ್ನೋಂಥ ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಅಂದರೆ GPSTRನಲ್ಲಿ ನೀವು ರಿಟರ್ನನ್ನು, ಅಂದರೆ ಯಾವ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ನಿಮಗೆ ಸ್ಪಷ್ಟವಾಗಿ ಅದರಲ್ಲಿ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳ್ತಾ, ವಿಡಿಯೋ ನೋಡೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.
ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ 2026ಕ್ಕೆ ಸಂಬಂಧಪಟ್ಟ ಹಾಗೆ ಹಣಕಾಸು ಇಲಾಖೆ ಅನುಮತಿ ದೊರಕಿದೆಯಾ ಅಂದರೆ ಇಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬರಬೇಕಾಗಿತ್ತು, ಸ್ವಲ್ಪ ಮಿಸ್ ಆಗಿದೆ ನೋಡಿ. ಹಾಗಾಗಿ ಹಣಕಾಸು ಇಲಾಖೆ ಅನುಮತಿಯನ್ನು ನೀಡಿದೆಯಾ ಇಲ್ವಾ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ, ನೃಪತುಂಗ ರಸ್ತೆ, ಬೆಂಗಳೂರು. ಡೇಟನ್ನು ನೋಡೋದಾದರೆ ಜನವರಿ 23, 2026ರಂದು ಬಂದಿರತಕ್ಕಂಥ ಒಂದು ಉತ್ತರ. ಒಬ್ಬ ಅಭ್ಯರ್ಥಿ ಮಾಹಿತಿ ಹಕ್ಕು ಅಡಿ ಮಾಹಿತಿಯನ್ನು ಕೇಳಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯಿಂದ ಉತ್ತರ ಬಂದಿರತಕ್ಕಂಥದ್ದು. ಸೊ ಏನು ಉತ್ತರ ಬಂದಿದೆ ಮತ್ತು ಆ ಅಭ್ಯರ್ಥಿ ಏನು ಪ್ರಶ್ನೆಯನ್ನು ಕೇಳಿದ್ರು ಅಂದರೆ, ಮೊದಲ ಅಭ್ಯರ್ಥಿಯ ಪ್ರಶ್ನೆಯನ್ನು ನೋಡೋದಾದರೆ ಆ ಅಭ್ಯರ್ಥಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳುವುದೇ ಆದರೆ ಎಷ್ಟು ಹುದ್ದೆಗಳಿಗೆ ನೀವು ನೇಮಕಾತಿಯನ್ನು ಮಾಡ್ಕೊಳ್ತೀರಿ, ಅಂಕಿಅಂಶಗಳನ್ನು ಹಂಚಿಕೊಳ್ಳಿ ಅಂತೇಳಿ ಅವರು ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಉತ್ತರಿಸಿರ್ತಕ್ಕಂಥ ಇಲಾಖೆಯವರು ಇಲ್ಲಿ ತಾವು ನೋಡ್ಬೋದು, ಉಲ್ಲೇಖ 1ರಲ್ಲಿ ನೀವು ಮಾಹಿತಿ ಹಕ್ಕು ಅಧಿನಿಯಮ 2005ರ ಆನ್ಲೈನ್ನಲ್ಲಿ ನೋಡಿ ಸಲ್ಲಿಸಿದ ಅರ್ಜಿಯಲ್ಲಿ 2025-26ನೇ ಸಾಲಿನಲ್ಲಿ ಆರ್ಥಿಕ ಅನುಮೋದನೆಗೊಂಡ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರ ಹುದ್ದೆಗಳನ್ನು ಅಂಕಿಅಂಶಗಳೊಂದಿಗೆ ಹಂಚಿಕೊಳ್ಳಲು ಅರ್ಜಿಯಲ್ಲಿ ಕೇಳಲಾಗಿದ್ದು, ಅಂದರೆ ಈ ರೀತಿ ಕೇಳಿದ್ರಿ ನೀವು, ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ ಅಂತ. ಅಂದರೆ ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋದಾದರೆ 2025-26ನೇ ಸಾಲಿನಲ್ಲಿ ಯಾವುದೇ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳು ಆರ್ಥಿಕ ಅನುಮೋದನೆಗೊಂಡಿರುವುದಿಲ್ಲ. ನೋಡಿ, ಇಲ್ಲಿ ಕೇವಲ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಂತಿದೆ. ಸೊ ಆ ಕಾರಣದಿಂದಾಗಿ ಪ್ರೌಢಶಾಲಾ ಶಿಕ್ಷಕರ ಬಗ್ಗೆ ಇಲ್ಲಿ ಸ್ಪಷ್ಟಪಡಿಸಲ್ಲ. ಸೊ ಆ ಕಾರಣದಿಂದಾಗಿ ಇಲ್ಲಿ ಏನಾದರೂ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಕೂಡ ಒಂದಷ್ಟು ಮಾಹಿತಿಯನ್ನು ನೀವು ಹುಡುಕಿ, ನಾನು ಕೂಡ ಹುಡುಕುವಂಥ ಕೆಲಸವನ್ನು ಮಾಡ್ತೀನಿ. ಜೊತೆಗೆ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಅಂದರೆ PST ಆಗಿರ್ಬೋದು ಮತ್ತು GPT ಆಗಿರ್ಬೋದು, ಈ ಹುದ್ದೆಗಳಿಗೆ ಇದುವರೆಗೂ ಕೂಡ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿರುವುದಿಲ್ಲ. ಹಂಗಂತೇಳಿ ಮತ್ತಿದೇನು 6 ತಿಂಗಳು ವರ್ಷಗಟ್ಟಲೆ ಹೋಗುವಂಥದ್ದಲ್ಲ. ಆರ್ಥಿಕ ಇಲಾಖೆ ಅನುಮೋದನೆಗೆ ಇಲಾಖೆ ವತಿಯಿಂದ ಮಾಹಿತಿಯನ್ನು ಕಳಿಸ್ಬೋದು. ಆರ್ಥಿಕ ಇಲಾಖೆ ಒಪ್ಕ ಅಂತಂದರೆ ಅದೆಲ್ಲ ಜಸ್ಟ್ ಒಂದು ವಾರ ಅಥವಾ 15 ದಿನದ ಕೆಲಸ ಇರುತ್ತೆ. ಯಾರೂ ಕೂಡ ಅದಕ್ಕೆ ಗಾಬರಿ ಪಡ್ಕೊಳ್ಳುವಂಥ ಕೂಡ ಕೆಲಸನೂ ಕೂಡ ಇಲ್ಲ. ನೀವು ಸ್ವಲ್ಪ ಚೆನ್ನಾಗಿ ಓದಿ ಮತ್ತೊಂದು ಸಾರಿ ನೋಡಿ, 2022ರ ನಂತರ ಮತ್ತೊಂದು ಸಾರಿ ಈಗ ಶಿಕ್ಷಕರ ನೇಮಕಾತಿ ಆಗ್ತಾ ಇರುವಂಥದ್ದು. ಅಂದರೆ ಹೆಚ್ಚು ಕಡಿಮೆ ಒಂದು 3 ವರ್ಷ ಆಯಿತು, 3-3.5 ವರ್ಷ ಆಯಿತು. ಈಗ ಶಿಕ್ಷಕರ ನೇಮಕಾತಿ ಮತ್ತೊಮ್ಮೆ ಆಗೇ ಆಗುತ್ತೆ. ಈ ಬಾರಿ ಶಿಕ್ಷಕರ ನೇಮಕಾತಿ ಆಯಿತು ಅಂದರೆ ಮತ್ತೆ ನೀವು 3-4 ವರ್ಷಗಟ್ಟಲೆ ಕಾಯಬೇಕಾಗುತ್ತೆ. ಆ ಕಾರಣದಿಂದಾಗಿ ನೀವು ಒಂದು ಸಾರಿ ಮಿಸ್ ಮಾಡ್ಕೊಳ್ಳೋದ್ರಿಂದ 3-4 ವರ್ಷಗಳವರೆಗೆ ವೇಟ್ ಮಾಡಬೇಕಾಗುತ್ತೆ. ಮತ್ತು ಪುನಃ TET CTETಗಳನ್ನೇ ಬರೀಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಆ ಕಾರಣದಿಂದಾಗಿ ಅಂಥ ಗೋಜಿಗೆ ಹೋಗೋಕ್ಕೆ ಹೋಗಬೇಡಿ. ಆದಷ್ಟು ಒಂದು ವೇಳೆ TET ಆಯಿತು CTET ಆಯಿತು ಅಂದರೆ ಇನ್ನೂ ಹೆಚ್ಚಿನ ಸ್ಕೋರನ್ನು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇನ್ನೂವರೆಗೂ TET ಆಗಿಲ್ಲ CTET ಆಗಿಲ್ಲ ಅಂದರೆ ಏನಾದರೂ ಅಚಾನಕ್ ಮತ್ತೊಂದು CTETನೋ TETನೋ ಆಯಿತು ಅಂದರೆ ಅಲ್ಲಿನೂ ಕೂಡ ನೀವು ಕ್ಲಿಯರ್ ಮಾಡಿಕೊಂಡು ಶಿಕ್ಷಕರ ನೇಮಕಾತಿಯಲ್ಲಿ ನೀವು ಕೂಡ ಪಾಲ್ದಾರರಾಗಿ ಇಲ್ಲಿ ಇರ್ತಕ್ಕಂಥದ್ದು ಏನಂದರೆ ಆದಷ್ಟು ಬೇಗನೆ ಒಂದು ಆರ್ಥಿಕ ಇಲಾಖೆಯಿಂದ ಅನುಮೋದನೆಗೊಂಡು PST GPT HSTR ನೋಟಿಫಿಕೇಷನ್ ಸದ್ಯದಲ್ಲೇ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇದೆ. ಯಾಕೆಂದರೆ ಹಲವಾರು ಬಾರಿ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ ಈ ಪ್ರೊಸೆಸ್ ಏನು ಲೇಟ್ ಆಗಲ್ಲ, ಬಟ್ ಸದ್ಯದ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನುವಂಥ ಉದ್ದೇಶದಿಂದ ನಾನು ಮಾಡಿರ್ತಕ್ಕಂಥದ್ದು. ಅಂದರೆ ನಿಮ್ಗೆ ಓದ್ಕೊಳ್ಳೋದಕ್ಕೆ ಇನ್ನೂ ಟೈಮ್ ಇದೆ. ಅಂದರೆ ಈಗ ನೋಡಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂದರೆ ಒಂದು 2-3 ತಿಂಗಳು ನೋಟಿಫಿಕೇಷನ್ ಆಗೋಕ್ಕೆ ಹೋದ್ರೂ ಕೂಡ ಆ ಕಡೆ ಒಂದು 2-3 ತಿಂಗಳು ನಿಮ್ಗೆ ಸಿಕ್ಕರೂ ಕನಿಷ್ಠ ನಿಮಗೆ PST ಓದ್ರಿ ಅಥವಾ GPT ಓದ್ರಿ ಅಥವಾ HSTR ಓದ್ರಿ, ಯಾವುದನ್ನಾದರೂ ಅಥವಾ 3 ಕೂಡ ಓದ್ಬೋದು. PST GPT HSTR ನೀವು ಯಾವುದೇ ಎಕ್ಸಾಮ್ಗೂ ಪ್ರಿಪೇರ್ ಆದ್ರೂ ಕೂಡ 6 ತಿಂಗಳಂತೂ ನಿಮಗೆ ಚಾನ್ಸ್ ಇದ್ದೇ ಇದೆ. ಸೊ ಈ ಒಂದು 5-6 ತಿಂಗಳಲ್ಲಿ ಎಕ್ಸಾಮ್ ಡೇಟ್ ಅಂದರೆ ಎಕ್ಸಾಮ್ ನಡೆಯುವಂಥದ್ದನ್ನು ಹೇಳಿದೆ ನಾನು, ನೋಟಿಫಿಕೇಷನ್ ಅಲ್ಲ. ಬಹುಶಃ ನೋಟಿಫಿಕೇಷನ್ ಏನಾದರೂ ಮಾನ್ಯ ಶಿಕ್ಷಣ ಸಚಿವರು ಹೇಳುವಂತೆ ಶೀಘ್ರದಲ್ಲಿ ನೋಟಿಫಿಕೇಷನ್ ಆಯಿತು ಅಂದರೆ ಬಹುತೇಕ ಒಂದು 5-6 ತಿಂಗಳಲ್ಲಿ ಎಕ್ಸಾಮು ಬಂದೇ ಬರುತ್ತೆ. ಅಂದರೆ ಈಗ ನೋಡಿ, ಆರ್ಥಿಕ ಇಲಾಖೆ ಅನುಮೋದನೆ ಆಗಬೇಕು, ನಂತರ ಅದು ಮೀಸಲಾತಿ ಅನುಸಾರ ಹುದ್ದೆಗಳನ್ನು ವರ್ಗೀಕರಣ ಮಾಡಬೇಕು, ಆ ನಂತರ ನೋಟಿಫಿಕೇಷನ್ ಮಾಡಬೇಕು, ಆ ನಂತರ ಎಕ್ಸಾಮ್ ಮಾಡಬೇಕು. ಅಂದರೆ ಇದೆಲ್ಲವೂ ಕೂಡ ಎಕ್ಸಾಮ್ ಡೇಟ್ ಹೆಚ್ಚು ಕಡಿಮೆ ನಿಮಗೆ ಒಂದು 6 ತಿಂಗಳಂತೂ ಇದ್ದೇ ಇದೆ. ಎಕ್ಸಾಮ್ ಅಂದರೆ ಏನು ಸಿಲೆಬಸ್ ಇದೆ ಆ ಸಿಲೆಬಸ್ ಪ್ರಕಾರ ನೀವು ಪ್ರತಿ ಅಧ್ಯಾಯವನ್ನು ಓದ್ತಾ ಹೋಗಿ ಇಡೀ ಒಂದು 5-6 ತಿಂಗಳು ನೀವು ಕಂಟಿನ್ಯೂ ಆಗಿ ಎಲ್ಲ ಸಿಲೆಬಸ್ಸನ್ನು ಮುಗಿಸ್ಕೊಂಡ್ರೆ ಅಂದರೆ
ನೋಡಿ HSTRಗೆ ಆದರೆ 2 ಪೇಪರ್ ಇರುತ್ತೆ. ಬಟ್ ಅದೇ GPT ಆದರೆ 400 ಅಂಕಗಳಿಗೆ ಇರತಕ್ಕಂಥದ್ದು. 200 ರಿಟರ್ನ್ ಇದ್ದರೆ ಇನ್ನು 200 MCQ ಆಧಾರದಲ್ಲಿ ಎಕ್ಸಾಮ್ ಇರ್ತಕ್ಕಂಥದ್ದು. ಸೊ ಸಿಲೆಬಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ, ಯಾಕೆಂದರೆ ಕನ್ನಡ ಓದಬೇಕು, ಇಂಗ್ಲೀಷ್ ಓದಬೇಕು, ಸೈಕಾಲಜಿ ಓದಬೇಕು, ಜೊತೆಗೆ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ಗಳನ್ನು ಓದ್ಕೋಬೇಕು. ಒಂದು ವೇಳೆ ಸೋಷಲ್ ಸೈನ್ಸ್ ಆಗಿದ್ದರೆ ನೋಡಿ ಸಾಕಷ್ಟು ಇರ್ತಕ್ಕಂಥದ್ದು ಸಿಲೆಬಸ್. ಅಂದರೆ ಅಲ್ಲಿ ಸೋಷಲ್ ಸೈನ್ಸ್ನಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, IC, ಎಕನಾಮಿ ಹೀಗೆ ಎಲ್ಲ ವಿಷಯಗಳಲ್ಲಿ ಬರೋದ್ರಿಂದ ಎಲ್ಲವನ್ನು ಕವರ್ ಮಾಡ್ಕೋಬೇಕಂದ್ರೆ ಟೈಮ್ ಬೇಕಾಗುತ್ತೆ. ಸೊ ಆ ಒಂದು ಸಮಯ ಈಗ ಸಿಕ್ಕಿದೆ ನಿಮಗೆ. ನೋಟಿಫಿಕೇಷನ್ ಆಗೋವರೆಗೂ ಕಾಯಕ್ಕೆ ಹೋಗಬೇಡಿ, ಆದಷ್ಟು ಓದ್ತಾನೆ ನಿಮ್ಮ ಸಿಲೆಬಸ್ಸನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ 2026ಕ್ಕೆ ಸಂಬಂಧಪಟ್ಟ ಹಾಗೆ ಹಣಕಾಸು ಇಲಾಖೆ ಅನುಮತಿ ದೊರಕಿದೆಯಾ, ಅಂದರೆ ಇಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬರಬೇಕಾಗಿತ್ತು, ಸ್ವಲ್ಪ ಮಿಸ್ ಆಗಿದೆ ನೋಡಿ. ಹಾಗಾಗಿ ಹಣಕಾಸು ಇಲಾಖೆ ಅನುಮತಿಯನ್ನು ನೀಡಿದೆಯಾ ಇಲ್ವಾ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ, ನೃಪತುಂಗ ರಸ್ತೆ, ಬೆಂಗಳೂರು. ಡೇಟನ್ನು ನೋಡೋದಾದರೆ ಜನವರಿ 23, 2026ರಂದು ಬಂದಿರತಕ್ಕಂಥ ಒಂದು ಉತ್ತರ. ಒಬ್ಬ ಅಭ್ಯರ್ಥಿ ಮಾಹಿತಿ ಹಕ್ಕು ಅಡಿ ಮಾಹಿತಿಯನ್ನು ಕೇಳಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯಿಂದ ಉತ್ತರ ಬಂದಿರತಕ್ಕಂಥದ್ದು. ಸೊ ಏನು ಉತ್ತರ ಬಂದಿದೆ ಮತ್ತು ಆ ಅಭ್ಯರ್ಥಿ ಏನು ಪ್ರಶ್ನೆಯನ್ನು ಕೇಳಿದ್ರು ಅಂದರೆ, ಮೊದಲ ಅಭ್ಯರ್ಥಿಯ ಪ್ರಶ್ನೆಯನ್ನು ನೋಡೋದಾದರೆ, ಆ ಅಭ್ಯರ್ಥಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳುವುದೇ ಆದರೆ ಎಷ್ಟು ಹುದ್ದೆಗಳಿಗೆ ನೀವು ನೇಮಕಾತಿಯನ್ನು ಮಾಡ್ಕೊಳ್ತೀರಿ, ಅಂಕಿಅಂಶಗಳನ್ನು ಹಂಚಿಕೊಳ್ಳಿ ಅಂತೇಳಿ ಅವರು ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಉತ್ತರಿಸಿರ್ತಕ್ಕಂಥ ಇಲಾಖೆಯವರು ಇಲ್ಲಿ ತಾವು ನೋಡ್ಬೋದು, ಉಲ್ಲೇಖ 1ರಲ್ಲಿ ನೀವು ಮಾಹಿತಿ ಹಕ್ಕು ಅಧಿನಿಯಮ 2005ರ ಆನ್ಲೈನ್ನಲ್ಲಿ ನೋಡಿ ಸಲ್ಲಿಸಿದ ಅರ್ಜಿಯಲ್ಲಿ 2025-26ನೇ ಸಾಲಿನಲ್ಲಿ ಆರ್ಥಿಕ ಅನುಮೋದನೆಗೊಂಡ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರ ಹುದ್ದೆಗಳನ್ನು ಅಂಕಿಅಂಶಗಳೊಂದಿಗೆ ಹಂಚಿಕೊಳ್ಳಲು ಅರ್ಜಿಯಲ್ಲಿ ಕೇಳಲಾಗಿದ್ದು, ಅಂದರೆ ಈ ರೀತಿ ಕೇಳಿದ್ರಿ ನೀವು, ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ ಅಂತ. ಅಂದರೆ ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋದಾದರೆ,
2025-26ನೇ ಸಾಲಿನಲ್ಲಿ ಯಾವುದೇ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳು ಆರ್ಥಿಕ ಅನುಮೋದನೆಗೊಂಡಿರುವುದಿಲ್ಲ. ನೋಡಿ, ಇಲ್ಲಿ ಕೇವಲ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಂತಿದೆ. ಸೊ ಆ ಕಾರಣದಿಂದಾಗಿ ಪ್ರೌಢಶಾಲಾ ಶಿಕ್ಷಕರ ಬಗ್ಗೆ ಇಲ್ಲಿ ಸ್ಪಷ್ಟಪಡಿಸಲ್ಲ. ಸೊ ಆ ಕಾರಣದಿಂದಾಗಿ ಇಲ್ಲಿ ಏನಾದರೂ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಕೂಡ ಒಂದಷ್ಟು ಮಾಹಿತಿಯನ್ನು ನೀವು ಹುಡುಕಿ, ನಾನು ಕೂಡ ಹುಡುಕುವಂಥ ಕೆಲಸವನ್ನು ಮಾಡ್ತೀನಿ. ಜೊತೆಗೆ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಅಂದರೆ PST ಆಗಿರ್ಬೋದು ಮತ್ತು GPT ಆಗಿರ್ಬೋದು, ಈ ಹುದ್ದೆಗಳಿಗೆ ಇದುವರೆಗೂ ಕೂಡ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿರುವುದಿಲ್ಲ. ಹಂಗಂತೇಳಿ ಮತ್ತು ಇದೇನು 6 ತಿಂಗಳು ವರ್ಷಗಟ್ಟಲೆ ಹೋಗುವಂಥದ್ದಲ್ಲ. ಆರ್ಥಿಕ ಇಲಾಖೆ ಅನುಮೋದನೆಗೆ ಇಲಾಖೆ ವತಿಯಿಂದ ಮಾಹಿತಿಯನ್ನು ಕಳಿಸ್ಬೋದು. ಆರ್ಥಿಕ ಇಲಾಖೆ ಒಪ್ಕ ಅಂತಂದರೆ ಅದೆಲ್ಲ ಜಸ್ಟ್ ಒಂದು ವಾರ ಅಥವಾ 15 ದಿನದ ಕೆಲಸ ಇರುತ್ತೆ. ಯಾರೂ ಕೂಡ ಅದಕ್ಕೆ ಗಾಬರಿ ಪಡ್ಕೊಳ್ಳುವಂಥ ಕೂಡ ಕೆಲಸನೂ ಕೂಡ ಇಲ್ಲ. ನೀವು ಸ್ವಲ್ಪ ಚೆನ್ನಾಗಿ ಓದಿ ಮತ್ತೊಂದು ಸಾರಿ ನೋಡಿ, 2022ರ ನಂತರ ಮತ್ತೊಂದು ಸಾರಿ ಈಗ ಶಿಕ್ಷಕರ ನೇಮಕಾತಿ ಆಗ್ತಾ ಇರುವಂಥದ್ದು. ಅಂದರೆ ಹೆಚ್ಚು ಕಡಿಮೆ ಒಂದು 3 ವರ್ಷ ಆಯಿತು, ಮೂರುವರೆ ವರ್ಷ ಆಯಿತು. ಈಗ ಶಿಕ್ಷಕರ ನೇಮಕಾತಿ ಮತ್ತೊಮ್ಮೆ ಆಗೇ ಆಗುತ್ತೆ. ಈ ಬಾರಿ ಶಿಕ್ಷಕರ ನೇಮಕಾತಿ ಅಂತಂದರೆ ಮತ್ತೆ ನೀವು 3-4 ವರ್ಷಗಟ್ಟಲೆ ಕಾಯಬೇಕಾಗುತ್ತೆ. ಆ ಕಾರಣದಿಂದಾಗಿ ನೀವು ಒಂದು ಸಾರಿ ಮಿಸ್ ಮಾಡ್ಕೊಳ್ಳೋದ್ರಿಂದ 3-4 ವರ್ಷಗಳವರೆಗೆ ವೇಟ್ ಮಾಡಬೇಕಾಗುತ್ತೆ. ಮತ್ತು ಪುನಃ TET CTETಗಳನ್ನೇ ಬರೀಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಆ ಕಾರಣದಿಂದಾಗಿ ಅಂಥ ಗೋಜಿಗೆ ಹೋಗೋಕ್ಕೆ ಹೋಗಬೇಡಿ. ಆದಷ್ಟು ಒಂದು ವೇಳೆ TET ಆಯಿತು CTET ಆಯಿತು ಅಂದರೆ ಇನ್ನೂ ಹೆಚ್ಚಿನ ಸ್ಕೋರನ್ನು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇನ್ನೂವರೆಗೂ TET ಆಗಿಲ್ಲ CTET ಆಗಿಲ್ಲ ಅಂದರೆ ಏನಾದರೂ ಅಚಾನಕ್ ಮತ್ತೊಂದು CTETನೋ TETನೋ ಆಯಿತು ಅಂದರೆ ಅಲ್ಲಿನೂ ಕೂಡ ನೀವು ಕ್ಲಿಯರ್ ಮಾಡಿಕೊಂಡು ಶಿಕ್ಷಕರ ನೇಮಕಾತಿಯಲ್ಲಿ ನೀವು ಕೂಡ ಪಾಲ್ದಾರರಾಗಿ ಇಲ್ಲಿ ಇರ್ತಕ್ಕಂಥದ್ದು ಏನಂದರೆ ಆದಷ್ಟು ಬೇಗನೆ ಒಂದು ಆರ್ಥಿಕ ಇಲಾಖೆಯಿಂದ ಅನುಮೋದನೆಗೊಂಡು PST GPT HSTR ನೋಟಿಫಿಕೇಷನ್ ಸದ್ಯದಲ್ಲೇ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇದೆ. ಯಾಕಂದರೆ ಹಲವಾರು ಬಾರಿ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ ಈ ಪ್ರೊಸೆಸ್ ಏನು ಲೇಟ್ ಆಗಲ್ಲ, ಬಟ್ ಸದ್ಯದ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನುವಂಥ ಉದ್ದೇಶದಿಂದ ನಾನು ಮಾಡಿರ್ತಕ್ಕಂಥದ್ದು. ಅಂದರೆ ನಿಮ್ಗೆ ಓದ್ಕೊಳ್ಳೋದಕ್ಕೆ ಇನ್ನೂ ಟೈಮ್ ಇದೆ. ಅಂದರೆ ಈಗ ನೋಡಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂದರೆ ಒಂದು 2-3 ತಿಂಗಳು ನೋಟಿಫಿಕೇಷನ್ ಆಗೋಕ್ಕೆ ಹೋದ್ರೂ ಕೂಡ ಆ ಕಡೆ ಒಂದು 2-3 ತಿಂಗಳು ನಿಮ್ಗೆ ಸಿಕ್ಕರೂ ಕನಿಷ್ಠ ನಿಮಗೆ PST ಓದ್ರಿ ಅಥವಾ GPT ಓದ್ರಿ ಅಥವಾ HSTR ಓದ್ರಿ, ಯಾವುದನ್ನಾದರೂ ಅಥವಾ 3 ಕೂಡ ಓದ್ಬೋದು. PST GPT HSTR ನೀವು ಯಾವುದೇ ಎಕ್ಸಾಮ್ಗೂ ಪ್ರಿಪೇರ್ ಆದ್ರೂ ಕೂಡ 6 ತಿಂಗಳಂತೂ ನಿಮಗೆ ಚಾನ್ಸ್ ಇದ್ದೇ ಇದೆ. ಸೊ ಈ ಒಂದು 5-6 ತಿಂಗಳಲ್ಲಿ ಎಕ್ಸಾಮ್ ಡೇಟ್ ಅಂದರೆ ಎಕ್ಸಾಮ್ ನಡೆಯುವಂಥದ್ದನ್ನು ಹೇಳಿದೆ ನಾನು, ನೋಟಿಫಿಕೇಷನ್ ಅಲ್ಲ. ಬಹುಶಃ ನೋಟಿಫಿಕೇಷನ್ ಏನಾದರೂ ಮಾನ್ಯ ಶಿಕ್ಷಣ ಸಚಿವರು ಹೇಳುವಂತೆ ಶೀಘ್ರದಲ್ಲಿ ನೋಟಿಫಿಕೇಷನ್ ಆಯಿತು ಅಂದರೆ ಬಹುತೇಕ ಒಂದು 5-6 ತಿಂಗಳಲ್ಲಿ ಎಕ್ಸಾಮು ಬಂದೇ ಬರುತ್ತೆ. ಅಂದರೆ ಈಗ ನೋಡಿ, ಆರ್ಥಿಕ ಇಲಾಖೆ ಅನುಮೋದನೆ ಆಗಬೇಕು, ನಂತರ ಅದು ಮೀಸಲಾತಿ ಅನುಸಾರ ಹುದ್ದೆಗಳನ್ನು ವರ್ಗೀಕರಣ ಮಾಡಬೇಕು, ಆ ನಂತರ ನೋಟಿಫಿಕೇಷನ್ ಮಾಡಬೇಕು, ಆ ನಂತರ ಎಕ್ಸಾಮ್ ಮಾಡಬೇಕು. ಅಂದರೆ ಇದೆಲ್ಲವೂ ಕೂಡ ಎಕ್ಸಾಮ್ ಡೇಟ್ ಹೆಚ್ಚು ಕಡಿಮೆ ನಿಮಗೆ ಒಂದು 6 ತಿಂಗಳಂತೂ ಇದ್ದೇ ಇದೆ. ಎಕ್ಸಾಮ್ ಅಂದರೆ ಏನು ಸಿಲೆಬಸ್ ಇದೆ ಆ ಸಿಲೆಬಸ್ ಪ್ರಕಾರ ನೀವು ಪ್ರತಿ ಅಧ್ಯಾಯವನ್ನು ಓದ್ತಾ ಹೋಗಿ ಇಡೀ ಒಂದು 5-6 ತಿಂಗಳು ನೀವು ಕಂಟಿನ್ಯೂ ಆಗಿ ಎಲ್ಲ ಸಿಲೆಬಸ್ಸನ್ನು ಮುಗಿಸ್ಕೊಂಡ್ರೆ, ಅಂದರೆ ನೋಡಿ HSTRಗೆ ಆದರೆ 2 ಪೇಪರ್ ಇರುತ್ತೆ, ಬಟ್ ಅದೇ GPTಗೆ ಆದರೆ 400 ಅಂಕಗಳಿಗೆ ಇರತಕ್ಕಂಥದ್ದು. 200 ರಿಟರ್ನ್ ಇದ್ದರೆ ಇನ್ನು 200 MCQ ಆಧಾರದಲ್ಲಿ ಎಕ್ಸಾಮ್ ಇರ್ತಕ್ಕಂಥದ್ದು. ಸೊ ಸಿಲೆಬಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ, ಯಾಕಂದರೆ ಕನ್ನಡ ಓದಬೇಕು, ಇಂಗ್ಲೀಷ್ ಓದಬೇಕು, ಸೈಕಾಲಜಿ ಓದಬೇಕು, ಜೊತೆಗೆ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ಗಳನ್ನು ಓದ್ಕೋಬೇಕು. ಒಂದು ವೇಳೆ ಸೋಷಲ್ ಸೈನ್ಸ್ ಆಗಿದ್ದರೆ ನೋಡಿ ಸಾಕಷ್ಟು ಇರ್ತಕ್ಕಂಥದ್ದು ಸಿಲೆಬಸ್. ಅಂದರೆ ಅಲ್ಲಿ ಸೋಷಲ್ ಸೈನ್ಸ್ನಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, IC, ಎಕನಾಮಿ, ಹೀಗೆ ಎಲ್ಲ ವಿಷಯಗಳಲ್ಲಿ ಬರೋದ್ರಿಂದ ಎಲ್ಲವನ್ನು ಕವರ್ ಮಾಡ್ಕೋಬೇಕಂದ್ರೆ ಟೈಮ್ ಬೇಕಾಗುತ್ತೆ. ಸೊ ಆ ಒಂದು ಸಮಯ ಈಗ ಸಿಕ್ಕಿದೆ ನಿಮಗೆ. ನೋಟಿಫಿಕೇಷನ್ ಆಗೋವರೆಗೂ ಕಾಯಕ್ಕೆ ಹೋಗಬೇಡಿ, ಆದಷ್ಟು ಓದ್ತಾನೆ ನಿಮ್ಮ ಸಿಲೆಬಸ್ಸನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.
ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಮೊದಲಾಗುತ್ತೋ ಅಥವಾ TET 2026 ನೋಟಿಫಿಕೇಷನ್ ಮೊದಲಾಗುತ್ತೋ ಅನ್ನೋಂಥದ್ರ ಬಗ್ಗೆ ಒಂದಷ್ಟು ಡಿಸ್ಕಸನ್ನು ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಅನೇಕ ಜನರಿಗೆ ಗೊಂದಲ ಇರ್ಬೋದು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಆಗುತ್ತೋ ಅಥವಾ TET ನೋಟಿಫಿಕೇಷನ್ ಫಸ್ಟ್ ಆಗುತ್ತೋ ಅನ್ನುವಂಥ ವಿಚಾರ ನೀವು ನನ್ನ ಈ ಹಿಂದಿನ ವಿಡಿಯೋಗಳಿಗೆ ನೀವು ಕಮೆಂಟ್ ಮಾಡ್ತಾಯಿದ್ರಿ. ನಾನು ಅದಕ್ಕೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದಾಗ್ಯೂ ಕೂಡ ಹಲವಾರು ಪ್ರಶ್ನೆಗಳು ಇದರ ಆಧಾರದ ಮೇಲೆ ಬಂದಿರುತ್ತವೆ. ಆ ಕಾರಣದಿಂದಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಇದು ಯಾವುದೂ ಕೂಡ ಇಲಾಖೆಯ ಅಧಿಕೃತವಾದಂಥ ಮಾಹಿತಿ ಅಲ್ಲ. ಇದು ಕೇವಲ ನಮ್ಮೆಲ್ಲರ ಅಭಿಪ್ರಾಯ. ಅಂದರೆ ಈ ಸದ್ಯದ ಬೆಳವಣಿಗೆಯನ್ನು ನೋಡ್ತಾ ವಿಶ್ಲೇಷಣೆ ಮಾಡೋದಾದರೆ ಅದರ ಮೇಲೆ ನಾನು ನೀಡುವಂಥ ಒಂದಷ್ಟು ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿರುತ್ತೆ ವಿನಃ ಇದ್ಯಾವುದು ಕೂಡ ಇಲಾಖೆಯ ಅಧಿಕೃತವಾದಂಥ ಮಾಹಿತಿ ಅಲ್ಲ. ಹಂಗಂತೇಳಿ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಬಹುತೇಕ ಏನು ನಡೀಬಹುದು ಅನ್ನುವಂಥದ್ರ ಬಗ್ಗೆ ನಾನಿಲ್ಲಿ ಹೇಳ್ತಿರುವಂಥದ್ದು. ನೋಡಿ, ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ ಮಾಡಬೇಕು ಅಂದರೆ ಮೊದಲು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆ ಅನುಮೋದನೆ ಸಿಗಬೇಕಾಗಿತ್ತು. ಆದರೆ 2026 ಏನು ಜನವರಿ 23ರಂದು ಒಬ್ಬರು ಶಿಕ್ಷಣ ಇಲಾಖೆಗೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಒಂದು ಮಾಹಿತಿಯನ್ನು ಕೇಳಿದರು. ಏನಂದರೆ, ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ನೀವು ಸಿದ್ಧತೆಯನ್ನು ನಡೆಸಿದರೆ ಎಷ್ಟು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತೀರಿ, ಅದನ್ನು ಅಂಕಿ ಅಂಶಗಳ ಸಮೇತ ನೀಡಬೇಕು ಅಂತ ಅವ್ರು ಕೇಳಿದರು. ಆದರೆ ಅದಕ್ಕೆ ಉತ್ತರಿಸಿದಂಥ ಇಲಾಖೆದವರು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಆರ್ಥಿಕ ಇಲಾಖೆಯ ಅನುಮೋದನೆ ಸಿಕ್ಕಿಲ್ಲ ಅಂಥೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿಲ್ಲ ಅಂತಂದರೆ ಅದರ ಅರ್ಥ ಇಷ್ಟೇ ಹುದ್ದೆಗಳಿಗೆ ಅಂಥೇಳಿ ಈಗ ನೇಮಕಾತಿದು ಖಾತ್ರಿ ಇಲ್ಲ. ಅಂದರೆ ಬಹುತೇಕ ಸದನದಲ್ಲಿ ಹೇಳಿದ್ದಾರೆ ಏನಂದರೆ HKK 5267. ಸೊ ಇದು ಫೈನಲ್, ಇದರಲ್ಲಿ ಏನು ಡೌಟೇ ಬೇಡ. ಬಟ್ ನಾನೀಗ ಹೇಳ್ತಾ ಇರುವಂಥದ್ದು HKಗೆ ಸಂಬಂಧಿಸಿದಂತೆ. ಅಂದರೆ HK ಅಂದರೆ ನಮ್ಮ ಬೆಳಗಾವಿ ವಿಭಾಗ ಆಗಿರ್ಬೋದು, ಮೈಸೂರು ವಿಭಾಗ ಆಗಿರ್ಬೋದು ಹಾಗೂ ಬೆಂಗಳೂರು ವಿಭಾಗ ಆಗಿರ್ಬೋದು. ಒಟ್ಟು 3 ವಿಭಾಗಗಳ ನಡುವೆ ಅಂದರೆ ಎಷ್ಟು ಹುದ್ದೆಗಳು ಇವೆ, ಅಂದರೆ PST ಎಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡ್ತಾರೆ, GPT ಎಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡ್ತಾರೆ ಹಾಗೂ HSTR ಎಷ್ಟು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹುದ್ದೆಗಳ ಸಂಖ್ಯೆಯನ್ನು ನೀಡಿಲ್ಲ. ಸೊ ಅವ್ರು ಏನು ಹೇಳಿದ್ದಾರೆ ಅಂದರೆ, ಪ್ರೌಢಶಾಲೆದನ್ನು ಅವರು ಅದರಲ್ಲಿ ಕೊಟ್ಟಿಲ್ಲ. ಜಸ್ಟ್ ಏನೆಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಇಂತಿಷ್ಟೇ ಹುದ್ದೆಗಳಿಗೆ ಅಂತೇಳಿ ಇದುವರೆಗೂ ಕೂಡ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿಲ್ಲ ಅಂಥೇಳಿ ಮಾಹಿತಿಯನ್ನು 2026 ಜನವರಿ 23ರಂದು ಉತ್ತರವನ್ನು ಅವರು ನೀಡಿರ್ತಕ್ಕಂಥದ್ದು. ಅಂದರೆ ಅವರು ಅಂದರೆ ಇಲಾಖೆದವರು. ಸೊ ಹಾಗಾಗಿ ಅಲ್ಲಿ ಬರೀ ಪ್ರಾಥಮಿಕ ಅಂತ ಉಲ್ಲೇಖ ಮಾಡಿರೋದ್ರಿಂದ PST ಮತ್ತು GPT ಆಯಿತು. ಆದರೆ ಪ್ರೌಢಶಾಲಾ ಶಿಕ್ಷಕರದ್ದು ಮಾಹಿತಿ ಇನ್ನೂ ಸ್ಪಷ್ಟವಾಗಬೇಕಾಗಿದೆ. ಬಹುತೇಕ ಮುಂದಿನ ದಿನಗಳಲ್ಲಿ ಅದು ಸ್ಪಷ್ಟ ಆಗುತ್ತೆ. ಆ ಕಾರಣದಿಂದಾಗಿ ಇಲ್ಲೇನಾಗುತ್ತೆ ಅಂದರೆ, ಶಿಕ್ಷಕರ ನೇಮಕಾತಿ ಆಗಬೇಕು ಅಂದರೆ ಮೊದಲು ಆರ್ಥಿಕ ಇಲಾಖೆಯ ಅನುಮತಿ ಸಿಗಬೇಕು ಒಂದು. ಇನ್ನೊಂದು ಏನು ಅಂತಂದರೆ, ಫೆಬ್ರವರಿ 12ರಂದು ಮೀಸಲಾತಿಗೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ಅದು ಮಾರ್ಚ್ 2ನೇ ತಾರೀಕಿಗೆ ಮುಂದೂಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಅಂದರೆ ನಿಮಗೆಷ್ಟು ಮಾಹಿತಿ ಇದೆಯೋ ನನಗೂ ಕೂಡ ಅಷ್ಟೇ ಮಾಹಿತಿ ಇರತಕ್ಕಂಥದ್ದು ಮೀಸಲಾತಿ ವಿಚಾರದಲ್ಲಿ. ಹಾಗೆ ನೋಡಿ, ಒಂದು ಹಣಕಾಸು ಇಲಾಖೆದ್ದು, ಇನ್ನೊಂದು ಮೀಸಲಾತಿ ವಿಚಾರದ್ದು. ಅಂದರೆ ಆರ್ಥಿಕ ಇಲಾಖೆ ಮತ್ತು ಮೀಸಲಾತಿ ಎರಡೂ ವಿಚಾರಗಳಿಂದಾಗಿ ಅವೆರಡೂ ಇನ್ನೂ ಕ್ಲಿಯರ್ ಆಗಿಲ್ಲ. ಸೊ ಆ ಕಾರಣದಿಂದಾಗಿ ನೋಟಿಫಿಕೇಷನ್ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾದರೆ ಇದರ ನಡುವೆ ಏನಾದರೂ TET ಆಗ್ಬೋದಾ ಅಂತ. ಅಂದರೆ ನೋಡಿ, TET ಈಗಾಗಲೇ 2025ರಲ್ಲಿ ಆಗಿತ್ತು. 2026 TET ನೋಟಿಫಿಕೇಷನ್ ಆಗ್ಬೋದಾ ಅಂತಂದರೆ ನೋಡಿ, CET ಏನು ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಏನಾದರೂ ಲೇಟ್ ಆದರೆ ಖಂಡಿತವಾಗಲೂ TET ನೋಟಿಫಿಕೇಷನ್ ಆಗೇ ಆಗುತ್ತೆ. ಅದು ಗೊಂದಲನೇ ಬೇಡ. ಬಹುತೇಕ ಒಂದು ವೇಳೆ ಏನಾದರೂ ಮೇ ಜೂನ್ವರೆಗೂ ಅಥವಾ ಜುಲೈವರೆಗೂ ಏನಾದರೂ ಈ ಒಂದು ಶಿಕ್ಷಕರ ನೇಮಕಾತಿಯ ನೋಟಿಫಿಕೇಷನ್ ಆಗಲಿಲ್ಲ ಅಂತಂದರೆ ಖಂಡಿತವಾಗಲೂ ಈ ಒಂದು TET ನೋಟಿಫಿಕೇಷನ್ ಆಗೇ ಆಗುತ್ತೆ. ಯಾಕಂದರೆ ವರ್ಷದಲ್ಲಿ 2 ಬಾರಿ TETಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಬಟ್ 2 ಬಾರಿ ಆಗಿಲ್ಲ ಅಂತಂದ್ರೂ ಕೂಡ ಕಾರಣಾಂತರಗಳಿಂದ ಅಥವಾ ಕೆಲಸದ ಒತ್ತಡದಲ್ಲಿ ಹೀಗೆ ಹಲವಾರು ಕಾರಣಕ್ಕೆ ವರ್ಷಕ್ಕೆ 2 ಬಾರಿ ಮಾಡಿಲ್ಲ ಅಂದ್ರೂ ಕೂಡ 1 ಬಾರಿ ಆದರೂ TETಯನ್ನು ನಡೆಸಬೇಕಾಗುತ್ತೆ. ಬಹುತೇಕ ಇಷ್ಟರೊಳಗಡೆ ಏನಾದರೂ ಮೀಸಲಾತಿ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕೂಡ ಕೇಸ್ ಕ್ಲಿಯರ್ ಆಯಿತು ಅಂದರೆ, ಜೊತೆಗೆ ಇನ್ನೊಂದು ಕಾರಣ ಏನು ಅಂತಂದರೆ, ಆರ್ಥಿಕ ಇಲಾಖೆ ಏನಾದರೂ ಇಂತಿಷ್ಟೇ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಟ್ರೆ ಅಂತ ಅನುಮತಿಯನ್ನು ಕೊಟ್ಟರೆ ಈ ಎರಡೂ ವಿಚಾರ ಕ್ಲಿಯರ್ ಆಯಿತು ಅಂದರೆ ಶಿಕ್ಷಕರ ನೇಮಕಾತಿ ಆಗುತ್ತೆ.
ಇವೆರಡು ಮತ್ತು ಆನಂತರ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟ ತಕ್ಷಣವೇ ನೋಟಿಫಿಕೇಷನ್ ಆಗುತ್ತಾ ಅಂದರೆ ಅಲ್ಲಿ ಮತ್ತೆ ಈಗ ಉದಾಹರಣೆಗೆ ನಾನ್ ಎಚ್ ಕೆ ಭಾಗಕ್ಕೆ 5,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಇತ್ತೀಚೆಗೆ ಶಿಕ್ಷಣ ಸಚಿವರು ಸದನದಲ್ಲಿ ಉತ್ತರವನ್ನು ನೀಡಿದರು. ಅಂದರೆ ಎಚ್ ಕೆ ಭಾಗಕ್ಕೆ 5,267, ನಾನ್ ಎಚ್ ಕೆ ಭಾಗಕ್ಕೆ 5,000, ಒಟ್ಟಾರೆಯಾಗಿ 10,267 ಹುದ್ದೆಗಳನ್ನು ನೇಮಕಾತಿ ಮಾಡ್ತೀವಿ ಅಂತ ಹೇಳಿದರು. ಈಗ 5,000 ಹುದ್ದೆಗಳು ಅಂತಂದರೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಮಾಡೋದಕ್ಕಾಗತ್ತಾ? ಅಂದರೆ ಅದನ್ನೇನು ಮಾಡಬೇಕು, ಮೈಸೂರು ವಿಭಾಗ, ಬೆಂಗಳೂರು ವಿಭಾಗ ಹಾಗೂ ಬೆಳಗಾವಿ ವಿಭಾಗ 3 ವಿಭಾಗಕ್ಕೆ ಮೊದಲು ಹುದ್ದೆಗಳನ್ನು ಹಂಚಿಕೆ ಮಾಡಬೇಕು. ಆನಂತರ ಅಲ್ಲಿ ಹಂಚಿಕೆಯಾದಂಥದ್ದು ಒಂದು ವಿಭಾಗದಲ್ಲಿ ಮತ್ತೆ ಡಿಸ್ಟ್ರಿಕ್ಟ್ ವೈಸ್ ಹಂಚಿಕೆ ಆಗಬೇಕು. ಆನಂತರ ಡಿಸ್ಟ್ರಿಕ್ಟ್ ವೈಸ್ ಹಂಚಿಕೆ ಆದಮೇಲೆ ಸಬ್ಜೆಕ್ಟ್ ವೈಸ್ ಹಂಚಿಕೆ ಆಗಬೇಕು. ಸಬ್ಜೆಕ್ಟ್ ವೈಸ್ ಹಂಚಿಕೆ ಆದ ನಂತರ ಮೀಸಲಾತಿ ಏನು ರೋಸ್ಟರ್ ಇದೆ, ಅಂದರೆ ಈಗ ಜನರಲ್ ಆಗಿರ್ಬೋದು, SC ST ಕೆಟಗರಿ 1 ಆಗಿರ್ಬೋದು, ಈ ರೀತಿ ಮೀಸಲಾತಿಗೆ ಸಂಬಂಧಪಟ್ಟಾಗ ಅದನ್ನು ವರ್ಗೀಕರಣ ಕೂಡ, ಹುದ್ದೆಗಳನ್ನು ವರ್ಗೀಕರಣ ಕೂಡ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಕೆಲಸ ಕೂಡ ಇರೋದರಿಂದ ಒಂದು ವೇಳೆ ಏನಾದರೂ ಇನ್ನೊಂದು 2-3 ತಿಂಗಳು ಏನಾದರೂ ನೋಟಿಫಿಕೇಷನ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗ ನೋಟಿಫಿಕೇಷನ್ ಏನಾದರೂ ಆಗಲಿಲ್ಲ ಅಂತಂದರೆ ಬಹುತೇಕ TET ಆಗುತ್ತೆ. ಯಾರೆಲ್ಲ 2025 TETಯನ್ನು ಮಿಸ್ ಮಾಡ್ಕೊಂಡಿದ್ರಿ, ಫೆಬ್ರವರಿ 8 CTETಯನ್ನು ಯಾರು ಮಿಸ್ ಮಾಡ್ಕೊಂಡಿದ್ರಿ, ನಿಮಗೆ ಒಂದು ಹೋಪ್ ಇಟ್ಕೋಬೋದು 2026 ಒಂದು TET ನಿಮಗೆ ಮುಂಚೆ ಆಗ್ಬೋದು ಅನ್ನುವಂಥದ್ದು. ಸೊ ಶಿಕ್ಷಕರ ನೇಮಕಾತಿ ಇನ್ನೊಂದು 2-3 ತಿಂಗಳಲ್ಲಿ ಏನಾದರೂ ಆಯಿತು ಅಂದರೆ TET ಗ್ಯಾರಂಟಿ ಕೊಡಲ್ಲ, ಅಂದರೆ ಮುಂದೆ ಆಗ್ಬೋದು, ಬಟ್ ನಿಮಗೆ ನೇಮಕಾತಿಗೆ ಅವಕಾಶ ಸಿಗುತ್ತಲ್ಲೋ ಗೊತ್ತಿಲ್ಲ. ಒಂದು ವೇಳೆ ಇನ್ನೊಂದು 2-3 ತಿಂಗಳೇನಾದರೂ ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ ಆಗಲಿಲ್ಲ ಅಂತಂದರೆ ಬಹುತೇಕ TET ನೋಟಿಫಿಕೇಷನ್ ಆಗೇ ಆಗುತ್ತೆ. ಯಾಕಂದರೆ ಒಮ್ಮೆ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಿದ್ದಾರೆ ಅಂತಂದರೆ ಅದಕ್ಕೆ ಅರ್ಹತಾ ಪರೀಕ್ಷೆ ಅನ್ನೋದೊಂದು ಇರುತ್ತಲ್ವ. ಅಂದರೆ TET ಏನಿದೆ, ಈ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ, ಇದನ್ನು ಮಾಡಿನೇ ಮುಂದೆ ನೋಟಿಫಿಕೇಷನ್ಗೆ ಹೋಗ್ಬೋದು ಅಂತ. ಹಂಗಂತೇಳಿ TET ನೋಟಿಫಿಕೇಷನ್ ಆದ ನಂತರ ಅದೇನು ವರ್ಷಾನುಗಟ್ಟಲೆ ನಡೆಯುವಂಥ ಪ್ರೊಸೆಸ್ ಅಲ್ಲ. ಅದು ಹೆಚ್ಚು ಕಡಿಮೆ 2 ತಿಂಗಳಲ್ಲೇ ಕಂಪ್ಲೀಟ್ ಮಾಡಿಬಿಡ್ತಾರೆ. ನೀವು 2025 TET ಗಮನಿಸಿದರೆ ಒಂದು 2-2.5 ತಿಂಗಳಲ್ಲಿ ಎಲ್ಲವನ್ನು ಕಂಪ್ಲೀಟ್ ಮಾಡಿಬಿಟ್ರು. ಸೊ ಆ ರೀತಿ ಒಂದು ವೇಳೆ ನೋಡಿ, ಹುದ್ದೆಗಳು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟ ತಕ್ಷಣ ಆ ಎಲ್ಲ ಹುದ್ದೆಗಳನ್ನು ವಿಭಾಗವಾರು ಹಂಚಿಕೆ ಮಾಡಿ ರೋಸ್ಟರ್ ಮಾಡಿಕೊಂಡು ಆನಂತರ ನೋಟಿಫಿಕೇಷನ್ ಮಾಡೋದಕ್ಕೆ ಸಬ್ಜೆಕ್ಟ್ ವೈಸ್ ಎಲ್ಲ ಡಿವೈಡ್ ಮಾಡಿಕೊಂಡು ಫೈನಲ್ ಮಾಡ್ಕೊಂಡಿದ್ದಾರೆ. ಅಂದರೆ ಅಷ್ಟರೊಳಗನೆ ಒಂದು TET ನೋಟಿಫಿಕೇಷನ್ ಮಾಡಿಕೊಂಡು ಈ TET ನಡೆಯಂಗೆ TETನ ನಡೆಸ್ತಾ ಇರ್ತಾರೆ. ಹಾಗೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸಿದ್ಧತೆ ಬೇಕಾಗುತ್ತಲ್ಲ, ಆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ TET ಕ್ಲಿಯರ್ ಮಾಡಿದ ತಕ್ಷಣ ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ ಕೂಡ ಆಗ್ಬಹುದೇನೋ. ಸೊ ಇದೆಲ್ಲವೂ ಕೂಡ ನನ್ನ ಅಭಿಪ್ರಾಯ ಅಂತ ಹೇಳಿದ್ದೀನಿ, ಯಾವ ಕೂಡ ಇಲಾಖೆ ಅಧಿಕೃತ ಮಾಹಿತಿ ಅಲ್ಲ. ಬಟ್ ಏನು ಈ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿಲ್ಲ ಅಂತ ಹೇಳಿದ್ನಲ್ಲ, ಅದು ಇಲಾಖೆಯ ಅಧಿಕೃತ ಮಾಹಿತಿ. ಯಾಕಂದರೆ ಅದು ಮಾಹಿತಿ ಹಕ್ಕಿನ ಅಡಿಯಲ್ಲಿ ತೆಗೆದುಕೊಂಡಂಥ ಒಂದು ಮಾಹಿತಿಯಾಗಿತ್ತು. ಒಂದು ವೇಳೆ ನಿಮಗೆ ಆ ಮಾಹಿತಿ ಹಕ್ಕು ನೀವು ನೋಡಿಲ್ಲ ಅದನ್ನು ಏನಾದರೂ ಅಂತಂದರೆ ಆ ಒಂದು PDF ನಿಮಗೆ ಗ್ರೂಪ್ನಲ್ಲಿ, ಅಂದರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾನು ಶೇರ್ ಮಾಡಿರ್ತೀನಿ. ನೀವೇನಾದರೂ ನನ್ನ ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಟೆಲಿಗ್ರಾಮ್ನ ಜಾಯ್ನ್ ಆಗಿ ಎಲ್ಲ ಮಾಹಿತಿಯನ್ನು ನಾನು ಟೆಲಿಗ್ರಾಮ್ನಲ್ಲಿ ನೀಡ್ತಾ ಇರ್ತೀನಿ. ಸೊ ಬಹುತೇಕ ನಾನು ಹೇಳಬೇಕಾಗಿರ್ತಕ್ಕಂಥ ವಿಚಾರವನ್ನು ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಇದೆಲ್ಲವೂ ಕೂಡ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ ಮಾತ್ರ. ಸೊ ನಿಮ್ಮ ಅಭಿಪ್ರಾಯ ಏನೇ ಇರಲಿ ಅದೆಲ್ಲವನ್ನು ಕೂಡ ಕಮೆಂಟ್ ಮಾಡಿ. ಆದರೆ ವೇಟ್ ಮಾಡಿ ನೋಟಿಫಿಕೇಷನ್ ಅಂತೂ. ಆದರೆ ಏನು ರೀ TET ಆಗುತ್ತಲ್ಲ ಅಂತ, TET ಈಗಾರ ಒಂದು 2 ತಿಂಗಳ ಹಿಂದೆನೇ TET ಮಾಡಿದ್ರೆ ಮತ್ತೊಮ್ಮೆ TET ಮಾಡ್ತಿರಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ಳೋವಂಥವ್ರು ಇದ್ದೀರಿ. TET ಆಗುತ್ತಲ್ವಾ ಅಂತೇಳಿ ಖುಷಿ ಪಡೋರು ಇದ್ದೀರಿ. ಎರಡೂ ವರ್ಗಗಳು ಎಲ್ಲ ಕಡೆ ಇದ್ದೇ ಇರ್ತವೆ. ಸೊ ನಾನು ಶಿಕ್ಷಕರ ನೇಮಕಾತಿ ಮುಂದೆ ಹೋಗಲಿ ಅನ್ನುವಂಥವನು ಅಲ್ಲ, ಅಥವಾ TET ಮುಂಚೆ ಆಗಲಿ ಅನ್ನುವಂಥವನು ಅಲ್ಲ. ಜಸ್ಟ್ ಇದೇನಪ್ಪ ಅಂದರೆ ಈ ರೀತಿ ನಡಿಬಹುದು ಅಂತಕ್ಕಂಥದ್ದು. ಸೊ ಆ ಕಾರಣದಿಂದಾಗಿ ನಿಮ್ಮ ಅಭಿಪ್ರಾಯ ಏನಿದೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಜೊತೆಗೆ ಗೊಂದಲಕ್ಕೊಳಗಾಗಬೇಡಿ. ಒಂದು ನಿಮಗೆ ನಾನು ಸ್ಪಷ್ಟಪಡಿಸ್ತೀನಿ, ಏನು ಅಂದರೆ 10,267 ಹುದ್ದೆಗಳು ನೇಮಕಾತಿ ಆಗುವಂಥದ್ದು 100ಕ್ಕೆ 100% ಸಿದ್ಧ. ಆದರೆ ಅದು ಇದೇ ತಿಂಗಳಲ್ಲಾಗುತ್ತೋ ಅಥವಾ ಮುಂದಿನ ತಿಂಗಳಲ್ಲಾಗುತ್ತಾ ಅನ್ನುವಂಥ ಭರವಸೆಯನ್ನು ನೀಡಲಾರೆ. ಯಾಕಂದರೆ ಅದು ಹಣಕಾಸು ಇಲಾಖೆ ಅನುಮತಿಯನ್ನು ತಗೊಂಡು ರೋಸ್ಟರ್ ಆಗಿ ಎಲ್ಲ ವಿಭಾಗಕ್ಕೆ ಹುದ್ದೆಗಳು ಹಂಚಿಕೆಯಾಗಿ, ನಾನು ಎಷ್ಟೊತ್ತನ ಹೇಳಿದ್ನಲ್ಲ, ಅಂದರೆ ಪುನಃ ಅದನ್ನೇ ಮಾತಾಡೋದು ಬೇಡ. ಅದೆಲ್ಲವೂ ಪ್ರೊಸೆಸ್ ಆಗಿ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ಒಂದಂತ ನೆನ್ಪಿಟ್ಕೊಳ್ಳಿ, 10,267 ಹುದ್ದೆಗಳಿಗೆ ನೇಮಕಾತಿ ಆಗುವಂಥದ್ದು ಮಾತ್ರ ಶತಸಿದ್ಧ. ಇದನ್ನು ನೀವು ನಿಮ್ಮ ಗಮನಕ್ಕೆ ಇರಲಿ. ಸೊ ಮುಂದೆ ನೇಮಕಾತಿ ಆದಾಗ ಓದುವುದಕ್ಕಿಂತ ಈಗಲೇ ಓದಿ. ನೀವು GPT ಆದರೂ ಓದಿ, HSTR ಆದರೂ ಓದಿ, ಅಥವಾ TETನಾದರೂ ಓದಿ. ಅಂದರೆ TET ಪಾಸ್ ಆದವ್ರು ಇರ್ತಾರೆ, ಮತ್ತೆ ಯಾಕೆ TET ನಾವು ಓದಬೇಕಂತ ಅವ್ರು ವಿಚಾರ ಮಾಡ್ತಿರ್ತಾರೆ. ಸ್ನೇಹಿತರೆ, ಒಂದು ನೆನ್ಪಿಟ್ಕೊಳ್ಳಿ,
ಟಿ ಇ ಟಿ ಸಿಲೆಬಸ್ಸು GPT ಸಿಲೆಬಸ್ಸು HSTR ಸಿಲೆಬಸ್ಸು ಸೇಮ್ ಇದೆ. ಆದರೆ ಒಂದು ಎಕ್ಸಾಮ್ ಪ್ಯಾಟರ್ನ್ ಬೇರೆ ರೀತಿ ಇರ್ತಕ್ಕಂಥದ್ದು, ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಇದೆ. ಅಂದರೆ ಇಲ್ಲಿ GPTಯಲ್ಲಿ ರಿಟರ್ನ್ ಇರುತ್ತೆ 200 ಮಾರ್ಕ್ಸ್ಗೆ, ಇನ್ನು 200 ಮಾರ್ಕ್ಸ್ಗೆ MCQ ಆಧಾರದಲ್ಲಿರುತ್ತೆ. ಸೊ HSTRನಲ್ಲಿ 200 MCQ ಇರ್ತವೆ, TETನಲ್ಲೂ ಕೂಡ 150 MCQ ಇರುತ್ತೆ. ಬಟ್ ಈ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಇರ್ಬೋದು ವಿನ ಓದುವಂಥ ಸಿಲೆಬಸ್ ಸೇಮ್ ಇದೆ. ಆ ಕಾರಣದಿಂದಾಗಿ ಓದ್ತಾ ಹೋಗಿ GPTಗೆ ಯಾವ ರೀತಿ ಓದಬೇಕು ಏನು ಅನ್ನೋಂಥ ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಅಂದರೆ GPSTRನಲ್ಲಿ ನೀವು ರಿಟರ್ನನ್ನು ಅಂದರೆ ಯಾವ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ, ನಿಮಗೆ ಸ್ಪಷ್ಟವಾಗಿ ಅದರಲ್ಲಿ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.